ಯಾವಾಗ ನಾವು ಅದನ್ನ ಯೂಸ್ ಮಾಡೋದ ರೀತಿ ತಪ್ಪಾಗುತ್ತೋ ಆವಾಗ ಅದು ತಪ್ಪು ಅಂತಾಗುತ್ತೆ. ಅದೇ ರೀತಿ ಆಸೆ ಎನ್ನುವುದು ಮನುಷ್ಯನಿಗೆ ತುಂಬಾ ಮುಖ್ಯವಾದದ್ದು. ಆಕ್ಚುಲಿ ಜೀವನದಲ್ಲಿ ಮನುಷ್ಯನಿಗೆ ಆಸೆ ಇರಬೇಕು. ನಾನು ನೀಟಾಗಿರ್ಬೇಕು, ನನ್ ಮನೆ ನೀಟಾಗಿರ್ಬೇಕು, ನಾನು ಯಾವ ಸಾಮಾನನ್ನು ಉಪಯೋಗಿಸಿದ್ರು ಹಾಳು ಮಾಡದೆ ಕೇರ್ಫುಲ್ ಆಗಿ ಉಪಯೋಗಿಸ್ಕೋಬೇಕು, ಅಥವಾ ಯಾರ್ಯಾರು ಯಾವ ಕೆಲಸದಲ್ಲಿದ್ದಾರೋ ಅಲ್ಲಿ ಒಂದು ಆಸೆ ಇರ್ಬೇಕು, ನನ್ನ ಕರ್ತವ್ಯವನ್ನು ನಾನು ಚೆನ್ನಾಗಿ ಮಾಡ್ಬೇಕು ಅನ್ನೋ ಆಸೆ ಇರ್ಬೇಕು ಮನುಷ್ಯನಿಗೆ. ಆಸೆನೇ ಇಲ್ದಿದ್ರೆ ಹೇಗಾಗತ್ತೆ ಅವನ್ಗೆ? ಆದ್ರೆ ಇಲ್ಲಿ ಅವ್ರು ಹೇಳ್ತಾ ಇರೋದೇನು ಅಂದ್ರೆ, ಆ ಕ್ರೇವಿಂಗ್ ಡಿಸೈರ್ಸ್, ನಮಗೆ ಯೋಗ್ಯತೆ ಇದನ್ನೂ ಇಲ್ವೋ ನೋಡ್ಕೊಳ್ಳಲ್ಲ, ಆಸೆ ಪಡೋ ಅಲ್ವಾ? ನಮಗೆ ಆಸೆ ಪಡೋದಕ್ಕೂ ನಮ್ಮ ಯೋಗ್ಯತೆ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕೋ ಇಲ್ವೋ? ಸುಮ್ನೆ ಇವಾಗ ನಾನು ಇಲ್ಲಿ ಕೂತ್ಕೊಂಡ್ಬಿಟ್ಟು ನಾ ಪ್ರೈಮ್ ಮಿನಿಸ್ಟರ್ ಆಗ್ಬಿಡ್ಬೇಕು ಅಂತ ಆಸೆ ಪಟ್ಬಿಟ್ರೆ ಯೋಗ್ಯತೆ ಇದೆಯಾ ಅಲ್ವಾ ನೋಡ್ಬೇಕು ಬೇಡವಾ? ಯಾವುದೇ ವಿಷಯದಲ್ಲಾಗ್ಲಿ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ, ಈ ಆಶಾಪಾಶ ಯಾಕೆ ಬಿಡೋದಿಲ್ಲ ಅಂತಂದ್ರೆ ನಮಗೆ ಅಜ್ಞಾನ ಇರೋದ್ರಿಂದ. ಅಜ್ಞಾನ ಇರೋದ್ರಿಂದ ತೃಪ್ತಿ ಇಲ್ಲ, ತೃಪ್ತಿ ಇಲ್ಲದೆ ಇರೋದ್ರಿಂದ ನಮ್ಗೆ ಪುನಃ ಆಸೆ ಆಗ್ತಾ ಇರುತ್ತೆ. ಈ ಆಸೆ ಎಲ್ಲ ಯಾವಾಗ ಏನಾಗತ್ತೆ, ಚಾನಲೈಸ್ ಆಗಿ ಆ ಪರಮಾತ್ಮನನ್ನ ತಿಳ್ಕೊಳ್ಳೋಕೋಸ್ಕರ ಆಸೆ ಬಂದ್ಬಿಡತ್ತೋ ಅವಾಗ ನಾವು ಉದ್ಧಾರ ಆಗ್ತೇವೆ. ಪರಮಾತ್ಮನನ್ನ ತಿಳ್ಕೊಳ್ಳೋದು ಅಂದ್ರೆ ಹೇಗೆ ತಿಳ್ಕೊಳ್ಳೋದು ಅಂದ್ರೆ ಪ್ರಮಾಣದಿಂದ ತಿಳ್ಕೋಬೇಕು. ಯಾಕೆಂದ್ರೆ ವಸ್ತು ಶಬ್ದ ಲಕ್ಷಣ ಪ್ರಮಾಣಾಭ್ಯಾಂ ವಸ್ತು ಸಿದ್ಧಿ ಅಂತಾರೆ. ಯಾವುದೇ ಒಂದು ನಮಗೆ ಪದಾರ್ಥ ಗೊತ್ತಾಗ್ಬೇಕು ಅಂದ್ರೆ ಅದರ ಲಕ್ಷಣ, ಅದನ್ನ ಗುರುತಿಸೋದು ಹೇಗೆ, ಅದಕ್ಕೆ ಲಕ್ಷಣ ಅಂತ ಹೆಸರು. ಆಮೇಲೆ ಇನ್ನೊಂದೇನಂದ್ರೆ ಪ್ರಮಾಣ, ಯಾವ ಇಂದ್ರಿಯವನ್ನು ಬಳಸಬೇಕು, ಯಾವ್ದು ಪ್ರಮಾಣವನ್ನು ಬಳಸಬೇಕು ಅಂತ ಹೇಳಿ. ಇವಾಗ ಒಂದು ನಮಗೆ ಕುದುರೆ ಅಂತಿದೆ. ಆ ಕುದುರೆ ಅಂದ್ರೆ ಯಾವುದು? ಕತ್ತೆಗೂ ಕುದುರೆಗೂ ನಮಗೆ ಡಿಫರೆನ್ಸ್ ಗೊತ್ತಾಗ್ಬೇಕೋ ಇಲ್ವೋ? ಜೀಬ್ರಾ ಎಲ್ಲ ನೋಡಿ, ಎಲ್ಲದಕ್ಕೂ 4 ಕಾಲು ಇದು ಅಂತ ಹೇಳ್ಬಿಟ್ರೆ ಗೊತ್ತಾಗ್ಬಿಡತ್ತಾ? ಇಲ್ಲ. ಅದಕ್ಕೆ ಸ್ಪೆಸಿಫಿಕ್ ಲಕ್ಷಣವನ್ನ ಹೇಳಿದ್ರೆ ನಮಗೆ ಗೊತ್ತಾಗತ್ತೆ. ಆಮೇಲೆ ಪ್ರಮಾಣ ಯಾವುದು? ಇಲ್ಲಿ ನೀವು ಕಣ್ಣಿಂದ ನೋಡೋದು. ಅದೇ ರೀತಿ ಇಲ್ಲೂ ಏನಾಗತ್ತೆ, ನಮಗೆ ಯಾವುದೇ ಆಗ್ಲಿ ಒಂದು ನಮಗೆ ಲಕ್ಷಣ ಗೊತ್ತಾಗ್ಬೇಕು, ಇನ್ನೊಂದು ಪ್ರಮಾಣ. ಆ ಲಕ್ಷಣ ಯಾವ್ದಪ್ಪ ಅಂದ್ರೆ ಪರಮಾತ್ಮನನ್ನ ತಿಳಿದುಕೊಳ್ಳಕ್ಕೆ ಲಕ್ಷಣ ಯಾರು ಹೇಳ್ತಾರೆ? ವೇದ ಮಂತ್ರಗಳೇ ಹೇಳೋದು. ವೇದ ಮಂತ್ರಗಳೇ ಪರಮಾತ್ಮನ ಲಕ್ಷಣವನ್ನೇ ಹೇಳಿ. ಇಲ್ಲ ರೀ, ಮಾಂಡುಕ್ಯ ಉಪನಿಷದಲ್ಲಿ ಅಲಕ್ಷಣಂ ಅಂತ ಹೇಳ್ಬಿಟ್ಟಿದ್ಯಾರ, ನೀವ್ ಹೇಳ್ತಿದ್ದಾರೆ ಪರಮಾತ್ಮನಿಗೆ ಲಕ್ಷಣ ಇದೆ ಅಂತ. ಹೌದು. ಹೇಗೆ ಹೇಳುತ್ತೆ ಶಾಸ್ತ್ರ ಅಂದ್ರೆ ಅಧ್ಯಾರೋಪವನ್ನು ಮಾಡಿ ಹೇಳುತ್ತೆ. ಇವತ್ತು ಬರುತ್ತೆ ಆ ಮಂತ್ರ ಏನು? ಅಗ್ನಿರ್ಮೂಟ ಚಕ್ಷುಷಿ ಚಂದ್ರ ಸೂರ್ಯೋ ದಿಶ ಶ್ರೋತ್ರೇ ವಾಗ್ವಿರುತಾಶ್ಚ ವೇದಾಃ ವಾಯು ಪ್ರಾಣೋ ಹೃದಯಂ ವಿಶ್ವಮಸ್ಯ ಪದ್ಭ್ಯಾಂ ಪೃಥಿವೀ ಏಷ ಸರ್ವಭೂತ ಅಂತರಾತ್ಮ. ನೋಡಿ ಹೇಳ್ತಾ ಇದ್ದಾರೆ, ಇವನು ಹುಟ್ಟುತ್ತಾನೆ, ವಿರಾಟನನ್ನ ವರ್ಣನೆ ಮಾಡುತ್ತೆ, ಲಕ್ಷಣ ಕೊಡುತ್ತೆ. ಈ ಲಕ್ಷಣದಿಂದ ನಮಗೇನಾಗತ್ತೆ? ವ್ಯಾಪಕ ಭಾವ ಬರುತ್ತೆ. ಅವಾಗ ನಮ್ಮಲ್ಲಿ ಆಸೆ ಆಗತ್ತೆ, ಅವನನ್ನ ತಿಳ್ಕೋಬೇಕು. ಯಾಕಂದ್ರೆ ಪ್ರಯೋಜನ ಹೇಳಿದ್ದಾರೆ, ಅವನನ್ನ ತಿಳ್ಕೊಂಡವ್ರಿಗೆ ಮಾತ್ರ ಶಾಶ್ವತವಾದ ಶಾಂತಿ. ಏಕೋ ವಶಿ ಹೇಳ್ತೀವಲ್ಲ, ಏಕೋ ವಶಿ ಸರ್ವಭೂತಾಂತರಾತ್ಮ. ಯಾರು ಎಲ್ಲರೊಳಗೂ ಇದಾನೋ, ಎಲ್ಲರನ್ನು ನೋಡ್ಕೊಳ್ತಾ ಇದ್ದಾನೋ, ಪಾಲನೆ ಮಾಡ್ತಾ ಇದ್ದಾನೋ ಅವನು ಏಕೋ ವಶಿ ಸರ್ವಭೂತ ಏಕಂ ರೂಪಂ ಬಹುಧಾ ಏಕರು. ಅವನೇ ಎಲ್ಲ ರೂಪದಲ್ಲೂ ತೋರ್ತಾ ಇದ್ದಾನೆ ಅಂತ ಯಾವಾಗ ಯಾರು ತಿಳ್ಕೊಳ್ತಾರೋ, ಏಕಂ ರೂಪಂ ಬಹುಧಾ ಏಕರು ತಮ್ಮ ಆತ್ಮಸ್ಥಂ ಯೇ ಅನುಪಶ್ಯಂತಿ ಧೀರಾಃ. ಯಾರು ಇದನ್ನ ವಿಚಾರದಿಂದ ಕಣ್ಣಿಂದ ಕಿವಿಯಿಂದ ನೋಡಿ ತಿಳ್ಕೊಳಕ್ ಆಗೋಲ್ಲ. ಈ ಉಪನಿಷತ್ತು ಮಂತ್ರಗಳನ್ನ ವಿಚಾರ ಮಾಡಿ ಮಾಡಿ ಗುರುಮುಖದಿಂದ ಯಾರು ತಿಳ್ಕೊಳ್ತಾರೋ ಅವ್ರಿಗೆ ಶಾಶ್ವತವಾದ ಶಾಂತಿ. ಬೇರೆಯವ್ರನ್ನ ಇತರೇಶಾಂ, ಬೇರೆಯವರಿಗೆ ಇಲ್ಲ. ಅದೇ ರೀತಿ ಇಲ್ಲೂ ಅವ್ರು ಏನ್ ಹೇಳ್ತಿದ್ದಾರೆ, ಈ ಆಸೆ ಅನ್ನೋದು ನಿಜವಾಗ್ಲೂ ನಮ್ಗೆ ಅಜ್ಞಾನದಿಂದ ಆಗೋದು. ಈ ಅಜ್ಞಾನ ಹೋಗ್ಬೇಕಾದ್ರೆ ಇದೆಲ್ಲ ಮಾಡಿದ್ರೆ ಹೊಟ್ಟೋಗ್ಬಿಡತ್ತೆ ಅಂತಲ್ಲ, ಅದು ಮಾಡೋದು ಬಿಡೋದು ನಿಮಗ್ ಬಿಟ್ಟಿರೋದು, ಯಾವ ತರ ತಪಸ್ ಮಾಡೋದು ಅಂತ. ಈ ಎಲ್ಲ ತಪಸ್ಸಿಗೂ ಹಿಂದೆ ಮುಖ್ಯವಾದ ತಪಸ್ಸು ಯಾವುದು ಅಂದ್ರೆ ವಿಚಾರ. ಆ ವಿಚಾರ ಅನ್ನೋ ತಪಸ್ ಮಾಡಿದಾಗ ಮಾತ್ರ ಆಗತ್ತೆ. ಅದಕ್ಕೆ ಇಲ್ಲಿ ಆಸೆ ಬಗ್ಗೆ ಹೇಳಿದ್ದಾರೆ. ಇವತ್ತು 8ನೇ ಬ್ರಾಹ್ಮಣ. ಹಾ ಹೇಳು ಹೇಳು.
ಪ್ರಮಾಣ ಅಂದ್ರೆ ವಿಚಾರನ ಆಂಟಿ, ಯಾವ ಪ್ರಮಾಣ ಪ್ರಮಾಣ ಅಂದ್ರೆ ವಿಚಾರ ಅಲ್ಲ, ಪ್ರಮಾಣ ಅಂದ್ರೆ ವಿಚಾರ ಅಲ್ಲ. ಪ್ರಮಾಣ ಅಂದ್ರೆ ಯಾವುದರಿ, ಒಳ್ಳೇದಾಯ್ತು ಪ್ರಶ್ನೆ ಕೇಳಿದ್ದು, ಯಾವುದರಿಂದ ಜ್ಞಾನ ಆಗುತ್ತೋ ಅದಕ್ಕೆ ಪ್ರಮಾಣ. ಫಾರ್ ಎಕ್ಸಾಂಪಲ್, ನೀನ್ ನನಗೆ ಕಾಫಿ ಕೊಟ್ಟೆ, ನೀ ಹೇಳ್ದೆ ಆಂಟಿ ಬಿಸಿ ಸರಿಯಾಗಿದ್ಯಾ ನೋಡಿ ನೋಡಿ ಅಂತ ಹೇಳಿದೆ. ನಾನು ಇವಾಗ ಕಾಫಿನೇ ನೋಡ್ತಾ ಇದ್ರೆ ನನಗ್ ಬಿಸಿ ಗೊತ್ತಾಗತ್ತಾ? ಯಾಕೆ? ಕಣ್ಣು ಪ್ರಮಾಣ ಅಲ್ವಾ? ನೋಡೋದಕ್ಕೆ ಪ್ರಮಾಣ ಅಲ್ಲ, ಆ ವಿಷಯಕ್ಕೆ ಪ್ರಮಾಣ ಅಲ್ಲ. ಕರೆಕ್ಟಾ? ಕಣ್ಣು ಆ ವಿಷಯಕ್ಕೆ ಪ್ರಮಾಣ ಅಲ್ಲ. ಏನ್ ಮಾಡ್ಬೇಕು ಹಾಗಾದ್ರೆ? ಏನ್ ಮಾಡ್ಬೇಕು ನೀವು? ಕೈಯಿಂದ ಮುಟ್ಟು ನೋಡ್ಬೇಕು ಅಥವಾ ಕುಡಿದು ನೋಡ್ಬೇಕು, ನಾಲಿಗೆಗೆ ಹಾಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ದಟ್ ಇಸ್ ಕಾಲ್ಡ್, ಯಾವುದರಿಂದ ಜ್ಞಾನ ಆಗುತ್ತೋ ಅದಕ್ಕೆ ಪ್ರಮಾಣ ಅಂತ ಹೆಸರು. ಇವಾಗ ಪರಮಾತ್ಮನ ಜ್ಞಾನ ಹೇಗಾಗುತ್ತೆ ನಿಮಗೆ? ಕಣ್ಣು, ಕಿವಿ, ಮೂಗು, ನಾಲ್ಗೆ ಯಾವುದು ಆಗಲ್ಲ. ಶಬ್ದ ಪ್ರಮಾಣ ಆಗ್ಬೇಕು. ಶಬ್ದ ಪ್ರಮಾಣ ಅಂತ. ಶಬ್ದ ಪ್ರಮಾಣ ಅಂದ್ರೆ ಯಾವುದು? ಉಪನಿಷತ್ ಪ್ರಮಾಣ. ಅದಕ್ಕೆ ಪರಾವಿದ್ಯೆ ಅಂತಾನು ಹೇಳ. ಇಲ್ಲಿ ಪರಾವಿದ್ಯೆ ಅಂದ್ರೆ ಅದನ್ನೇ ಪ್ರಮಾಣ. ಯಾಕೆ? ಆ ಮಂತ್ರಗಳು ಅವ್ರು ಹೇಳಿರೋದನ್ನ ನಾವ್ ಅರ್ಥ ಮಾಡ್ಕೊಂಡ್ರೆ, ಇದಲ್ಲ 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 ಅಂತ ಹೇಳ್ಬಿಟ್ಟು ಹೇಳ್ತಾರೋ ಇಲ್ವೋ? ಆವಾಗ ಹೇಗೆ? ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ತದ್ಭೂತ ಯೋನಿಂ ಪರಿಪಶ್ಯಂತಿ ಧೀರಾಹ ಅಂತ ಹೇಳು. ನೆಗೆಟ್ ಮಾಡಿಬಿಟ್ಟು ಯಾವುದನ್ನ ಲಕ್ಷಿತ ಅಂದ್ರೆ ಸೂಚನೆ ಮಾಡತ್ತೋ ಅದನ್ನ ತಿಳ್ಕೋಬೇಕು. ಅದಕ್ಕೆ ನಮಗೆ ಏನಾಗುತ್ತೆ ಇವತ್ತು, ಅದೇ ಒಳ್ಳೆ ಪರಮಾತ್ಮನ ಬಗ್ಗೆನೇ ಬರೋದಿಲ್ಲ. ಗಾರ್ಗಿ ಸಾಮಾನ್ಯದವಳಲ್ಲಪ್ಪ. ಗಾರ್ಗಿ ಇಮ್ಯಾಜಿನ್ ಮಾಡಿ, ಎಷ್ಟು ದೊಡ್ಡ ಸಭೆಯಲ್ಲಿ ಅವಳು ನಿಂತ್ಕೊಂಡು ಇಷ್ಟು ಮಟ್ಟಿಗೆ ಮಾಡ್ಬೇಕು ಅಂದ್ರೆ ಹೆಂಗಸರು ಏನು ಕಮ್ಮಿ ಇಲ್ಲ ಅಂತ ಬಹಳ ಚೆನ್ನಾಗಿ ಗೊತ್ತಾಗತ್ತೆ. ನಿಮ್ಗೆ ಪೇಜ್ ನಂಬರ್ ಹೇಳು ಅಂದ್ರೆ ಹೇಳ್ತೀನಿ, 217. ಇದನ್ನ ಹೇಳ್ಬೇಕು ಅಂದ್ರೆ 3-8-1, 3ನೇ ಅಧ್ಯಾಯ 8ನೇ ಬ್ರಾಹ್ಮಣ 1ನೇ ಮಂತ್ರ. ಸಿಗ್ತಾ ಎಲ್ಲರಿಗೂ? ಹಾಕೊಳ್ಳಿ, ವಿಡಿಯೋ ಹಾಕೊಂಡಿರ್ಬೋದು ಗೀತಾ, ಏನು ಪರವಾಗಿಲ್ಲ. ನನಗೆ ಇದು ರಿಯಾಕ್ಷನ್ ಗೊತ್ತಾಗತ್ತೆ, ನನ್ಗೆ ಕನ್ವೀನಿಯಂಟ್ ಆಗಿರುತ್ತೆ. ಚೆನ್ನಾಗಿರುತ್ತೆ. ಸರಿ, ಇವಾಗ ಹೇಳ್ತಾ ಇದ್ದಾರೆ, ಅತಃ ವಾಚಕ್ನವಿ ಉವಾಚ. ವಾಚಕ್ನವಿ ಅಂತ ಅವಳಿಗೆ ಹೆಸರು. ಯಾರಿಗೆ? ಗಾರ್ಗಿಗೆ. ಒಂದು ಸರ್ನೇಮ್ ಇಂದ, ಅವ್ರ ಗೋತ್ರದಿಂದ ಅವಳಿಗೆ ಒಂದು ಹೆಸರು ಬರುತ್ತೆ. ಅತಃ ವಾಚಕ್ನವಿ ಉವಾಚ ಬ್ರಾಹ್ಮಣ ಭಗವಂತಃ ಹಂತ ಅಹಂ ಇಮಂ ದ್ಯೌ ಪ್ರಶ್ನೌ ರಕ್ಷಾಮಿ. ಬ್ರಾಹ್ಮಣ ಭಗವಂತೋ ಹಂತ ಅಹಂ ಇಮಂ ದ್ಯೌ ಪ್ರಶ್ನೌ ಪ್ರಕ್ಷಾಮಿ. ತೌ ಚೇತ್ ಮೇ ವಕ್ಷತಿ, ತೌ ಚೇತ್ ಮೇ ವಕ್ಷತಿ. ನ ವೈ ಜಾತು ಯುಷ್ಮಾಕಂ ಇಮಂ ಕಶ್ಚಿತ್. ನ ವೈ ಜಾತು ಯುಷ್ಮಾಕಂ ಇಮಂ ಕಶ್ಚಿತ್. ಬ್ರಹ್ಮೋದ್ಯಂ ಜೀತೆ ಜೀತಾ ಇತಿ ಜೇತಾ ಇತಿ. ಬ್ರಹ್ಮೋದ್ಯಂ ಜೇತಾ ಇತಿ ಪೃಚ್ಛ ಗಾರ್ಗಿ ಇತಿ ಪೃಚ್ಛ ಗಾರ್ಗಿ ಇತಿ. ಆತ ಇವಾಗ ಅಂದ್ರು. ಯಾಕೆ? ಹಿಂದೆ ಏನಾಯ್ತು? ಪರಮಾತ್ಮನನ್ನ ಅಂತರ್ಯಾಮಿ ರೂಪದಿಂದ ಹೇಳಿದ್ರು. ಆ ಪರಮಾತ್ಮನನ್ನ ಯಾವಾಗ ಹೇಳಿದ್ಮಂತೆ ಇವಾಗ ನೆಕ್ಸ್ಟ್ ಮುಂದೆ ನಡೀತಿದೆ. ಇದಕ್ಕೆ ಒಂದು ಹೇಗೆ ಇದು ಶುರು ಆಗಿದೆ ಅಂತ ಹೇಳ್ತೀನಿ. ಜನಕ ಏನು? ರಾಜ ಜನಕ, ಮಿಥಿಲಾ ನಗರದ ರಾಜ ಜನಕ. ಜನಕ ಅನ್ನೋದು ಕೂಡ ಟೈಟಲ್. ನಾವೇನ್ ಮಾಡಿದ್ವಿ? ಸೀತಾ ತಂದೆ ಅನ್ಕೋತೀವಿ. ಸೀತಾ ತಂದೆಗೆ ಬೇರೆ ಒಂದು ಹೆಸರಿದೆ ಅವನಿಗೆ. ಅವನಿಗೆ ಅವತ್ತು ನೋಡ್ದೆ, ನಾನೆಲ್ಲೋ ಬರ್ದಿಟ್ಟೆ ಇದ್ರೊಳಗೆ. ಒಂದು ನಿಮಿಷ ನೋಡಿ. ಸರಿ, ಆಮೇಲೆ ನೋಡಿ ಸಿಕ್ತಾಗ ಹೇಳ್ತೀನಿ. ಬಟ್ ಸೀತಾ, ಇದು ಜನಕ ಅನ್ನೋದು ಅವ್ರಿಗೆ ಟೈಟಲ್ ಬಂದಿರೋದು ಅಷ್ಟೇ. ಆಮೇಲೆ ಅದು ವಿದೇಹ ಅಂದ್ರೆ ಎಲ್ಲರೂ ಅಲ್ಲಿ ಜ್ಞಾನಿಗಳಾದವರು, ಪರಂಪರೆಯಿಂದ ಜ್ಞಾನಿಗಳಾದವರು. ವಿಗತಃ ದೇಹ, ಈ ದೇಹಾಭಿಮಾನವನ್ನು ಬಿಟ್ಟವರು ಅಂತ ಎಲ್ಲ ಹೇಳ್ತಾರೆ.
ಸೊ ಅವನು ಒನ್ ಆಫ್ ದಿ ಇದ್ರಲ್ಲಿ ಬಂದವನು ಏನ್ ಮಾಡ್ದ, ಒಂದು ಎಲ್ಲ ಸಭೆ ಸೇರಿಸ್ದ. ಯಾರ ಸಭೆ? ಎಲ್ಲ ವೇದವಿತ್ತುಗಳನ್ನ ಸಭೆ ಸೇರಿಸ್ದ. ವೇದಗಳ ಅರ್ಥವನ್ನು ತಿಳಿದವರು, ಅನುಷ್ಠಾನನೂ ಮಾಡಿರೋರು ಅಂತ ದೊಡ್ಡ ಸಭೆ ಸೇರಿಸ್ದ. ಆ ಸಭೆಯಲ್ಲಿ ಸೇರಿಸ್ಬಿಟ್ಟು ಏನ್ ಮಾಡ್ದ ಅವನು, 50 ಹಸು, ಅದಕ್ಕೆ ಬೇಕಾದಷ್ಟು ಅದ್ರ ಮೇಲೆ ಚಿನ್ನ ಇಟ್ಬಿಟ್ಟು ಅವನು ಹೇಳ್ದ, ಇಲ್ಲಿ ಯಾರು ಈ ಸಭೆಯಲ್ಲಿ ಬ್ರಹ್ಮವಿತ್ ಆಗಿದ್ದೀರೋ ಅವರು ಇದನ್ನ ತಗೋಬಹುದು ಅಂತ ಹೇಳ್ದ. ಎಲ್ಲರೂ ಸುಮ್ನೆ ನೋಡ್ತಾ ಇದ್ದಾರೆ, ಒಬ್ರನ್ನೊಬ್ರು ನೋಡ್ತಾ ಇದ್ದಾರೆ. ಯಾರು ಏನ್ ಮಾಡಿದ್ರು ಅಲ್ಲಿ ಚಾಲೆ ಇದೆ ಹೇಳೋಕೆ, ಯಾಕಂದ್ರೆ ನೀನ್ ಬ್ರಹ್ಮವಿತ್ ಅಂತ ಹೇಳ್ಬಿಟ್ರೆ ಎಲ್ಲಾರು ಸುಮ್ನೆ ಇರೋದಿಲ್ವಲ್ಲ, ಪ್ರತಿ ಒಂದನ್ನು ಹೇಳೋ ಯೋಗ್ಯತೆ ಇರ್ಬೇಕು, ಇಲ್ದಿದ್ರೆ ಬ್ರಹ್ಮವಿತ್ ಅನ್ನಿಸ್ಕೊಳಕ್ಕಾಗಲ್ಲ. ಅವಾಗ ಏನಾಯ್ತು, ಎಲ್ಲಾರು ಸುಮ್ನೆ ಇದ್ರೆ ಯಾಜ್ಞವಲ್ಕ್ಯರು ಏನ್ ಮಾಡಿದ್ರು, ಅವ್ರ ಶಿಷ್ಯನ ಕರೆದ್ಬಿಟ್ಟು ಹೇಳ್ತಾರೆ, ನೋಡಪ್ಪ ತಗೊಂಡೋಗೋ ಹಸುನ ಆಶ್ರಮಕ್ಕೆ ಅಂತ ಹೇಳಿದ್ರು. ಯಾಕಂದ್ರೆ ವಿದ್ಯಾರ್ಥಿಗಳಿದ್ರು, ವಿದ್ಯಾರ್ಥಿಗಳಿಗೆ ಎಲ್ಲ ಬೇಕಲ್ಲ, ಅದಕ್ಕೆ ಕೊಡಕ್ಕೆ ತಗೊಂಡೋಗುದು. ಆವಾಗ ಒಬ್ಬೊಬ್ಬರಾಗಿ ಎದ್ದು ನಿಂತ್ಕೊಂಡು ಇವನ ಪ್ರಶ್ನೆ ಕೇಳ್ತಾರೆ. ಬಟ್ ಯಾಜ್ಞವಲ್ಕ್ಯರು ಎಲ್ಲರ ಪ್ರಶ್ನೆಗೂ ಫಸ್ಟ್ ಕ್ಲಾಸ್ ಆಗಿ ಉತ್ತರ ಕೊಡ್ತಾರೆ. ಮೊದ್ಲು ಗಾರ್ಗಿ ಕೇಳಿದ್ರು. ಗಾರ್ಗಿ ಕೇಳಿದಾಗ ಏನ್ ಮಾಡಿದ್ರು, ಅವಳು ಕೇಳೋ ರೀತಿ ಸರಿ ಇಲ್ಲದಾಗ ಅವ್ರನ್ನ ವಾರ್ನ್ ಮಾಡಿದ್ರು, ಅತಿ ಪ್ರಶ್ನೆ ಕೇಳಿದ್ರೆ ಏನಾಗುತ್ತೆ ಅಂತ. ಇವಾಗ ಅದೇ ಗಾರ್ಗಿ ಏನ್ ಮಾಡಿದಾಳೆ, ಶಿ ಹಸ್ ವಿಟ್ನೆಸ್ಡ್ ಹೌ ಹಿ ಹಸ್ ಆನ್ಸರ್ಡ್ ಎವ್ರಿಬಡಿ. ನೋಡ್ತಾನೆ, ಅಪ್ಪ ಏನು ಯಾಜ್ಞವಲ್ಕ್ಯರ ನಾಲೆಡ್ಜು, ಇಷ್ಟು ಚೆನ್ನಾಗಿ ಎಲ್ಲರಿಗೂ ಹೇಳಿದಾರಲ್ಲ ಅಂತ ಅಂದ್ಬಿಟ್ಟು ಇವಾಗ ಅವಳೇನ್ ಮಾಡಿದ್ಲು, ಸಭೆ ನಡೀತಾ ಇದೆ, ಎಷ್ಟು ಪ್ರಶ್ನೆ ಕೇಳಿದ್ರೇನು ಎಲ್ಲಾ ಪ್ರಶ್ನೆಗಳು ಇದ್ರ ಹತ್ರ ಉತ್ತರ ಇದೆ. ಇವಳು ನೋಡಿದ್ಲು, ಓಹೋ ಇದು. ಅವಾಗ ಅವಳಿಗೆ ಡಿಸಿಷನ್ ತಗೋತಾಳೆ. ಅವಳು ಏನ್ ಮಾಡ್ತಾಳೆ, ಗಾರ್ಗಿ ಅವಳು ವಾಚಕ್ನವಿ ಅಂತ ಅವಳು ಹೇಳ್ತಾಳೆ, ಭಗವಂತರೇ ನೀವು ಎಲ್ಲಾರ್ನು ನೋಡಿ, ಬ್ರಾಹ್ಮಣ ಭಗವಂತ, ಭಗವಂತರಾದ ಬ್ರಾಹ್ಮಣರೇ. ಇಲ್ಲಿ ಜಾತಿ ಗೀತಿ ಅದೆಲ್ಲ ಅಲ್ಲ. ಇಲ್ಲಿ ಯಾರಿಗೆ ಪರಮಾತ್ಮನನ್ನ ತಿಳ್ಕೋಬೇಕು ಅಂತ ಆಸೆ ಇದೆಯೋ, ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೋ ಅವರೆಲ್ಲ ಅದು. ಇವಾಗ ನಾವೆಲ್ಲ ಸೇರಿರೋದು ಬ್ರಾಹ್ಮಣ ಸಭೆ, ನಿಜವಾದ ಬ್ರಾಹ್ಮಣ ಸಭೆ. ಮುಂದೆ ಬರುತ್ತೆ, ಬಹಳ ಒಳ್ಳೆ ಮಂತ್ರ ಬರುತ್ತೆ. ಅವಾಗ ನಿಮ್ಮೆಲ್ಲರಿಗೂ ಮನಸ್ಸಿನಲ್ಲಿ ಚೆನ್ನಾಗ್ ಕ್ಲಿಯರ್ ಆಗುತ್ತೆ, ಈ ಪ್ರಪಂಚದಲ್ಲಿ ಯಾಜ್ಞವಲ್ಕ್ಯರು ಹೇಳ್ತಾರೆ 2 ಜಾತಿ ಇರೋದು. ಹೋಲ್ ವರ್ಲ್ಡ್ ಅಲ್ಲಿ 2 ಜಾತಿ ಇರೋದು. ಯಾವುದು ಅಂದ್ರೆ, ಒಂದು ಬ್ರಾಹ್ಮಣ, ಇನ್ನೊಂದು ಕೃಪಣ. ಅವರವರ ಅಂತಃಕರಣವನ್ನ ನೋಡ್ಕೊಂಡು ಅವರು ಯಾವ್ದು ಜಾತಿ ನಿಶ್ಚಯ ಮಾಡ್ತಾರೆ. 2 ಇದೆ, ಚಾಯ್ಸ್ ಜಾಸ್ತಿ ಇಲ್ಲ, ಬ್ರಾಹ್ಮಣ ಅಥವಾ ಕೃಪಣ. ಇವ್ರು ಹೀಗೆ ಅಂತಾದ್ರೆ ಇವರು ಬ್ರಾಹ್ಮಣ ಅಂತ ಆಗ್ತಾರೆ, ಹೀಗಾದ್ರೆ ಇವರು ಕೃಪಣ ಅಂತಾರೆ. ಮುಂದೆ ಬರುತ್ತೆ ಆ ಮಂತ್ರ. ಇನಿವಿ ಇವಳು ಏನ್ ಮಾಡ್ತಾಳೆ, ಎಲ್ಲರನ್ನೂ ಅವ್ರ ಸಭೆಯಲ್ಲಿ ಕೂತಿರು ಎಲ್ಲರನ್ನೂ ಹೇಳ್ತಾರೆ, ಭಗವಂತರಾದ ಬ್ರಾಹ್ಮಣರೇ ಅಂತ ನಿಮ್ಮ ಪರ್ಮಿಷನ್ ಕೇಳ್ತಾ ಇದ್ದೀನಿ, ನಿಮ್ಮ ಅನುಮತಿಯನ್ನ ಕೇಳ್ತಾ ಇದ್ದೀನಿ. ಅಹಂ ಇಮಂ, ಇವನನ್ನು ಅಂದ್ರೆ ಯಾಜ್ಞವಲ್ಕ್ಯರನ್ನು ನಾನು ಜೌ ಪ್ರಶ್ನೌ ಪ್ರಕ್ಷಾಮಿ, 2 ಪ್ರಶ್ನೆಯನ್ನ ಕೇಳ್ತಿದ್ದೀನಿ. ನಿಮ್ಮ ಎಲ್ಲರ ರೆಪ್ರೆಸೆಂಟೇಟಿವ್ ಆಗಿ ನಾನು ಏನ್ ಮಾಡ್ತಿದ್ದೀನಿ, ನಿಮ್ಮೆಲ್ಲರ ಪರವಾಗಿ ಯಾಜ್ಞವಲ್ಕ್ಯರನ್ನ 2 ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಮೇ ತೌ ವಕ್ಷ್ಯತಿ ಚೇತಂದು, ಅವರು ಈ 2 ಪ್ರಶ್ನೆಗಳನ್ನ, ನಾನು ಈ ಕೇಳಿದ 2 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟರೆ, ಯುಷ್ಮಾಕಂ ಕಶ್ಚಿತ್ ಇಮಂ ಬ್ರಹ್ಮೋದ್ಯಂ ಜಾತು ನ ಜೇತಾಹ ಇತಿ. ಅವಳು ಹೇಳಿದ್ಲು, ಅವ್ರೇನಾದ್ರೂ ಉತ್ತರ ಕೊಟ್ಬಿಟ್ರೆ ನೀವ್ ಯಾವ ಪ್ರಶ್ನೆ ಏನ್ ಮಾಡಿ ಅವ್ರನ್ನ ಸೋಲ್ಸೋಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ರು. ನೀವ್ ಯಾರು ಅವ್ರನ್ನ ವಾದದಲ್ಲಿ ಜಯಿಸೋಕೆ, ನೀವ್ ಯಾರು ಗೆಲ್ಲೋಕೆ ಸಾಧ್ಯ ಇಲ್ಲ, ಅವ್ರು ಉತ್ತರ ಕೊಟ್ರೆ. ಸೊ ಇದು ಟೆಸ್ಟ್ ಅವ್ರಿಗೆ, ಇವಾಗ ಬ್ರಹ್ಮವೇತ್ ಆಗಿದಾರ ಇಲ್ವಾ ಅಂತ. ಯಾಜ್ಞವಲ್ಕ್ಯರು ಏನ್ ಮಾಡೋದು, ಇದನ್ನ ಕೇಳ್ಬಿಟ್ಟು ಹೇಳಿದ್ರು, ಹೇ ಗಾರ್ಗಿ ಪೃಚ್ಛ, ಕೇಳಮ್ಮ, ಕೇಳು, ಏನು ಪ್ರಶ್ನೆ, 2 ಪ್ರಶ್ನೆನ ಕೇಳು ಅಂತ ಹೇಳಿದ್ರು. ಇವಾಗ ಇದು ಯಾಕೆ ಈ ಬ್ರಾಹ್ಮಣ ಆರಂಭವಾಗಿದೆ ಅಂದ್ರೆ, ಯಾವ ಪರಮಾತ್ಮ ನಿರುಪಾಧಿಕ,
ಅಂದ್ರೆ ದೇಶ, ಕಾಲ, ನಾಮ, ರೂಪ. ಉಪಾಧಿ ಅಂದ್ರೆ ಇನ್ನೇನಿಲ್ಲ, ಭಯಪಡೋದೇನಿಲ್ಲ. ಒಂದು ದೇಶ, ಒಂದು ಕಾಲ, ಒಂದು ನಾಮ, ಒಂದು ರೂಪ ಇದ್ರೆ ಅದಕ್ಕೆ ಉಪಾಧಿ ಅಂತ ಹೆಸರು. ಯಾವಾಗ ಒಂದು ದೇಶ, ಒಂದು ಕಾಲ, ಒಂದು ನಾಮ, ಒಂದು ರೂಪ ಇಲ್ವೋ ಅದಕ್ಕೆ ನಿರುಪಾಧಿಕ ಅಂತ. ಅದು ಇಲ್ಲ ಅಂತ ಹೇಳ್ಬಾರ್ದು. ಇವಾಗ ಸ್ಪೇಸ್ ಯಾವ ದೇಶದಲ್ಲಿದೆ? ಅಮೆರಿಕಾ ದೇಶದಲ್ಲಿದ್ಯಾ, ಜರ್ಮನಿಲಿದ್ಯಾ, ಇಂಡಿಯಾಲಿದ್ಯಾ ಅಂತ ಕೇಳಿದ್ರೆ ಎಲ್ಲ ದೇಶದಲ್ಲೂ ಇದೆ. ಆಮೇಲೆ ಎಲ್ಲ ಕಾಲದಲ್ಲೂ ಇದೆ. ಮೊದ್ಲು ಯಾವಾಗ್ಲೂ ಇತ್ತು. ಆಯ್ತಾ? ದೇಶ, ಕಾಲ. ಆಮೇಲೆ ಯಾವ ನಾಮರೂಪ? ಏನು ನಾಮರೂಪ ಇದಕ್ಕೆ? ನಾಮನು ಒಂದೇ ನಾಮ ಇಟ್ಟಿರೋದು ಆಕಾಶ ಅಂತ. ನೀವು ಆಕಾಶ ಅಂತ ಕರೀತಿದ್ರು ಇಟ್ಸ್ ಓಕೆ. ನಾವು ನಮಗೆ ಇದಕ್ಕೋಸ್ಕರ ಇಟ್ಕೊಂಡಿರೋದು ಅಷ್ಟೇ. ಒಂದು ರೂಪ ಇದೆಯಾ ಇದಕ್ಕೆ? ಇಲ್ಲೇ ಇದರಿದೆ, ನೀಲಿ ಇದೆಯಲ್ಲ ಕಾಣಿಸುತ್ತಲ್ಲ ಅಂದ್ರೆ ನೀಲಿ ಅನ್ನೋದು ಅದರ ರೂಪ ಅಲ್ವೇ ಅಲ್ಲ. ಎಲ್ಲ ಕಂಡಿಡ್ದು ಬಿಟ್ಟಿದ್ದಾರೆ ಏನಂತ, ಅದ ನೀಲಿ ಬರೀ ಕಾಣಿಸೋದು, ಏನು ಆ ತರ ರೂಪ ಇಲ್ಲ ಅಂತ ಗೊತ್ತಾಗ್ಬಿಡ್ತದೆ. ಸೊ ಆದ್ರಿಂದ ಏನಾಯ್ತು, ಇವಾಗ ಅವ್ರೆ ಹೇಳ್ತಾರೆ ಯಾವುದು ನಿರುಪಾಧಿಕವಾದ ಆ ಪರಮಾತ್ಮ. ಆಮೇಲೆ ಇನ್ನೊಂದು ಕಂಡೀಷನ್ ಹಾಕ್ತಾರೆ, ಸಾಕ್ಷಾತ್ ಅಪರೋಕ್ಷ. ಸಾಕ್ಷಾತ್ ಅಪರೋಕ್ಷ ಅಂದ್ರೆ ಏನು? 4 ಸ್ಟೇಜ್ ಇದೆ. ಒಂದು ಮೊದಲು ಪ್ರತ್ಯಕ್ಷ. ಪ್ರತ್ಯಕ್ಷ ಅಂದ್ರೆ ಏನು? ಇಂದ್ರಿಯ ಸನ್ನಿಕರ್ಷ ಜ್ಞಾನಂ ಪ್ರತ್ಯಕ್ಷಂ ಅಂತ. ಯಾವುದು ಕಣ್ಣಿನಿಂದ ನೋಡೋದು, ಕಿವಿಯಿಂದ ಕೇಳೋದು, ಕೈಯಿಂದ ಮುಟ್ಟೋದು, ಸ್ಪರ್ಶ, ಹೀಗೆ ರುಚಿ ನೋಡೋದು, ಈ ತರ ನಾವು ಇಂದ್ರಿಯಗಳನ್ನ ಉಪಯೋಗಿಸಿ ಜ್ಞಾನ ಆಗತ್ತೆ. ಅದಕ್ಕೆ ಏನ್ ಹೆಸರು? ಪ್ರತ್ಯಕ್ಷ. ನೆಕ್ಸ್ಟ್ ಪರೋಕ್ಷ. ಪರೋಕ್ಷ ನಿಮ್ಮ ಎದುರಿಗಿಲ್ಲ ವಸ್ತು, ಆದ್ರೆ ನಿಮಗೆ ಹೇಳಿದವ್ರ ಮಾತಿನಲ್ಲಿ ಶ್ರದ್ಧೆ ಇದೆ. ಫಾರ್ ಎಕ್ಸಾಂಪಲ್ ಶಾಸ್ತ್ರ, ವೇದ ಮಂತ್ರಗಳಲ್ಲಿ ನಿಮಗೆ ಶ್ರದ್ಧೆ ಇದೆ. ವೇದ ಮಂತ್ರ ಹೇಳ್ತು ಬ್ರಹ್ಮಲೋಕ ಅಂತ ಇದೆ, ಹೀಗೆ ಮಾಡಿದಾಗ ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಅಂತ. ಇವಾಗ ಅದು ಬ್ರಹ್ಮಲೋಕ ಅನ್ನೋದು ಏನಾಗಿದೆ? ಅದು ನಿಮ್ಮ ಎದುರಿಗೆ ನೀವು ಕಣ್ಣಿನಿಂದ ನೋಡಕ್ಕಾಗೋಲ್ಲ, ಅದು ಪ್ರತ್ಯಕ್ಷ ಅಲ್ಲ. ಆದ್ರಿಂದ ಅದಕ್ಕೇನ್ ಹೆಸರು ಹೇಳಿದ್ರು? ಪರೋಕ್ಷ ಅದು. ಆದ್ರೆ ಶಬ್ದದಿಂದ ನೀವು ಕೇಳಿದ್ರಿ ಅದನ್ನ, ಇಷ್ಟು ಜ್ಞಾನ ಆಯ್ತು, ಬ್ರಹ್ಮಲೋಕ ಅಂತೂ ಒಂದು ಇದೆ ಅಂತ ಅಷ್ಟೇ. ಅದು ಜ್ಞಾನ ಆಗೋದಕ್ಕೆ ಸಹಾಯ ಮಾಡುತ್ತೆ. ಬಟ್ ಅದೆಲ್ಲ ಪಕ್ಕಾ ಜ್ಞಾನ ಅಂತ ಯಾವಾಗ ಆಗತ್ತೆ? ಪ್ರತ್ಯಕ್ಷದಲ್ಲಾದ್ರೆ ನಾವು ನೋಡ್ತೀವಿ. ಸೊ ಪರೋಕ್ಷ. ಮೂರನೇದೇನು? ಅಪರೋಕ್ಷ. ಈ ಅಪರೋಕ್ಷ ಅಂದ್ರೆ ಯಾವುದು? ಯಾವುದಕ್ಕೆ ಇಂದ್ರಿಯಗಳ ಸಹಾಯ ಬೇಕಿಲ್ವೋ, ಸೂರ್ಯನ ಬೆಳಕು ಬೇಕಿಲ್ವೋ, ವಿದ್ಯುತ್ ಶಕ್ತಿನ ಬೆಳಕು ಬೇಕಿಲ್ವೋ, ಬೇರೆ ಎಲ್ಲದೂ ನಿಮಗೆ ಜ್ಞಾನ ಆಗೋದಕ್ಕೆ ಏನಾಗ್ಬೇಕು? ಈ ಸೂರ್ಯನ ಬೆಳಕು, ವಿದ್ಯುತ್ ಶಕ್ತಿ ಬೆಳಕು ಅಥವಾ ದೀಪದ ಬೆಳಕು ಬೇಕು. ಇಲ್ಲದ್ರೆ ಯಾವ ವಸ್ತುನು ನಿಮಗೆ ಜ್ಞಾನನೇ ಆಗೋದಿಲ್ವಲ್ಲ. ಕತ್ತಲೆಯಲ್ಲಿ ಯಾವುದನ್ನು ನಿಮಗೆ ಜ್ಞಾನ ಆಗೋಕ್ಕಾಗೋದಿಲ್ಲ. ತಕ್ಷಣ ಕೇಳ್ಬೋದು ನೀವು ಸ್ಪರ್ಶದಿಂದ ಆಗತ್ತಾ ಅಂತ. ಇಲ್ಲಿ ನಾವು ಇಂದ್ರಿಯಗಳನ್ನ ಹೇಳ್ತಾ ಇರುವಾಗ ಅಲ್ಲಿಗೆ ಮಾತ್ರ ಇರ್ಬೇಕು, ನೋಡ್ಬಿಟ್ಟಾಗೋದಕ್ಕೆ. ಆ ಸ್ಪರ್ಶದಿಂದ ಜ್ಞಾನ ಆಗೋದು ಅದು ಅದು ತಿರುಗು ಲೈಟ್ ತಾನೆ, ಅದು ಇಂದ್ರಿಯ ತಾನೆ. ಸೊ ಯಾವುದು ಇಂದ್ರಿಯ ಮುಟ್ಟಿ ನೋಡಕ್ಕಾಗಲ್ವೋ, ಶಬ್ದ ಕೇಳಿ ನೋಡಕ್ಕಾಗಲ್ವೋ, ಅದಕ್ಕೆ ಏನ್ ಹೇಳಿದ್ರು? ಅಂತ ಅದಕ್ಕೆ ಮಾತ್ರ ಅಪರೋಕ್ಷ ಅಂತ ಹೇಳ್ತಾರೆ. ಯಾವುದದು ಅಪರೋಕ್ಷ ಅಂತ? ಒಂದು ನಿಮ್ಮ ಅಂತಃಕರಣದಲ್ಲಿ ಆಗುವ ಸುಖ, ದುಃಖ, ಶೋಕ, ಮೋಹ, ಹಸಿವು, ಬಾಯಾರಿಕೆ ಎಲ್ಲ ಆಗತ್ತಲ್ಲ, ಎಲ್ಲ ಗೊತ್ತಾಗತ್ತಲ್ಲ. ಇದಕ್ಕೆ ಏನ್ ಹೇಳಿದ್ರು? ಅಪರೋಕ್ಷ. ಇದು ಇಂದ್ರಿಯಗಳ ಸಹಾಯ ಇಲ್ಲ, ಹೊರಗಿನ ಬೆಳಕು ಬೇಕಾಗಿಲ್ಲ. ನಿಮಗ್ ಗೊತ್ತಾಗತ್ತೆ. ನೀವು ಕತ್ತಲಲ್ಲಿ ಕೂತಿದ್ರು ನಿಮ್ಗೆ ಹಸುವಾಗತ್ತೆ, ಪಿಚ್ ಡಾರ್ಕಲ್ಲಿ ಕೂತಿದ್ರು ಹಸುವಾಗತ್ತೆ. ಆದ್ರಿಂದ ಇದಕ್ಕೆ ಏನ್ ಹೇಳಿದ್ರು? ಅಪರೋಕ್ಷ. ಭೌತಿಕ ಪ್ರಕಾಶ ಇಲ್ಲದೆ ಯಾವುದು ನಿಮಗೆ ಜ್ಞಾನ ಆಗತ್ತೋ ಅದಕ್ಕೆ ಏನ್ ಹೆಸರು? ಅಪರೋಕ್ಷ. ಇಲ್ಲಿ ಕೇಳ್ತಾ ಇರೋದು ಸಾಕ್ಷಾತ್ ಅಪರೋಕ್ಷ. ಈ ಸಾಕ್ಷಾತ್ ಅಪರೋಕ್ಷ ಅಂದ್ರೆ ಏನು? ನಾನು ಅನ್ನೋದು ಇದೆ, ನಾನು ಇದೀನಿ ಅನ್ನೋದು. ಅದನ್ನ ಇನ್ನೊಬ್ಬರನ್ನ ಕೇಳಿ ಹೇಳ್ಬೇಕಾಗಿಲ್ಲ. ಯಾರೋ ನಿಮ್ಮನ್ ಕೇಳಿದ್ರು ನೀವ್ ಇದೀರಿ ಏನ್ರಿ ಅಂದ್ರೆ, ಇನ್ನೂ ದೇವ್ರೆ ನಾನು ಇದೀನ ಅಂತ ಯಾರು ಕೇಳ್ತಾರೆ? ನಾನು ಇದೀನ ಇಲ್ಲ ನಾ ಇನ್ನೊಬ್ಬನ ಕೇಳ್ಬೇಕಾ? ಅದು ನನಗೆ ಸಹಜವಾಗಿ ಗೊತ್ತು. ನೋಡಿ, ಇವಾಗ ನಮ್ಮನ್ನ ಕೈ ಕಟ್ಟಿ ಹಾಕಿರ್ಬೋದು, ಏನೇ ಮಾಡಿರ್ಬೋದು, ನಾನು ಇದೀನಿ ಅನ್ನೋದು ಗೊತ್ತಾಗ್ತಾ ಇದೆಯೋ ಇಲ್ವೋ? ಅದಕ್ಕೆ ಹೇಳ್ತಾರೆ ಅದಕ್ಕೆ ಸಾಕ್ಷಾತ್ ಅಪರೋಕ್ಷ. ಬಟ್ ಆದ್ರೆ ನಾವ್ ಏನಾಗಿದೆ, ಅದಕ್ಕೆ ಜ್ಞಾನ ಅಂತ ಯಾಕೆ ಹೇಳ್ತಾ ಇಲ್ಲ ಅಂದ್ರೆ, ನಾವು ಶರೀರದ ಜೊತೆ ಸೇರಿಸಿ ತಿಳ್ಕೊಳ್ತಾ ಇದ್ವಿ.
ಇವಾಗ ನೀವು ಶರೀರದ ಜೊತೆ ಸೇರಿಸಿ ತಿಳ್ಕೊಳ್ದೆ ಅದನ್ನ ಹೇಗಿದೆಯೋ ಹಾಗೆ ತಿಳ್ಕೋಬೇಕು. ಶರೀರ ಇಂದ್ರಿಯ ನಾಮ ರೂಪ ಸಂಬಂಧದಿಂದ ತಿಳಿದುಕೊಂಡ್ರೆ ಅದಕ್ಕೆ ಜ್ಞಾನ ಅಂತ ಹೆಸರಿಲ್ಲ. ಅದನ್ನ ಹೇಗೆ ತಿಳ್ಕೋಬೇಕು? ಹೇಗಿದೆಯೋ ಹಾಗೆ ತಿಳ್ಕೋಬೇಕು. ಈ ನಾನು ಅನ್ನೋ ತತ್ವ ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋದಕ್ಕೆ ಸಾಕ್ಷಾತ್ ಅಪರೋಕ್ಷ. ಇನ್ನೂ ಒಂದು ವಿಶೇಷಣ ಕೊಡ್ತಾರೆ, ಸರ್ವಾಂತರವೂ ಆದ ಬ್ರಹ್ಮ. ನೋಡಿ, 4 ಹೇಳಿದ್ರು. ಮೊದಲು ಹಸಿವು ಮುಂತಾದ ಯಾವುದೇ ಉಪಾಧಿಗಳಿಲ್ಲ. 6 ತಗೊಳ್ಳಿ, ಷಡೂರ್ಮಿ ತಗೊಳ್ಳಿ. ಜನ್ಮ ಮೃತ್ಯು ಇಲ್ಲ, ಹಸಿವು ಬಾಯಾರಿಕೆ ಇಲ್ಲ, ಶೋಕ ಮೋಹ ಇಲ್ಲ, ದೇಶ ಇಲ್ಲ, ಕಾಲ ಇಲ್ಲ, ನಾಮ ಇಲ್ಲ, ರೂಪ ಇಲ್ಲ, ಯಾವುದು ಇಲ್ಲ, ನಿರುಪಾಧಿಕ ಸಾಕ್ಷಾತ್ ಅಪರೋಕ್ಷ. ಹೇಗಿದೆಯೋ ಹಾಗೆ ಅದರ ಎಕ್ಸಿಸ್ಟೆನ್ಸ್, ಈ ಎಕ್ಸಿಸ್ಟೆನ್ಸ್ ರೂಪದಲ್ಲಿರೋದು, ಇರುವಿಕೆಯ ರೂಪದಲ್ಲಿರೋದು. ಸರ್ವಾಂತರವೂ ಎಲ್ಲದಕ್ಕೂ ಆಧಾರವಾಗಿರೋದು, ಆಸ್ಪದವಾಗಿರೋದು, ಎಲ್ಲದಕ್ಕೂ ಆಶ್ರಯ. ಸರ್ವಭೂತಾದಿ ಹೇಳ್ತಲ್ಲ, ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತ ಅಧಿವಾಸ. ನೋಡಿದ್ರ, ಎಲ್ಲರೂ ಯಾರಲ್ಲಿ ಇರ್ತಾರೋ ಅಂತ ಅವನು ಪರಮಾತ್ಮ ಹೇಗಿದ್ದಾನೆ ಅಂದ್ರೆ, ಹಿಂದೆನೆ ಬಂತು ಅಂತರ್ಯಾಮಿ ಮಂತ್ರ ಅಂತ ಬರುತ್ತೆ. ಯ ಪೃಥಿವ್ಯಾಂ ತಿಷ್ಟನ್ ಪೃಥಿವ್ಯಾಂ ಅಂತರಃ ಯಂ ಪೃಥಿವೀನ ವೇದ ಯಸ್ಯ ಪೃಥಿವೀ ಶರೀರಂ ಯೋ ಪೃಥಿವೀಂ ಅಂತರೋ ಯಮಯತಿ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ ಯೋ ಮನಸಿ ತಿಷ್ಟನ್ ಮನಸೋ ಅಂತರಃ ಯಂ ಮನೋ ನ ವೇದ ಯಸ್ಯ ಮನಃ ಶರೀರಂ ಯೋ ಮನೋ ಅಂತರೋ ಯಮಯತಿ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ. ನೋಡಿ, ಎಲ್ಲರೊಳಗೆ ಎಲ್ಲದ್ರೊಳಗೂ ಇದ್ದಾನೆ. ಮನಸ್ಸಿನಲ್ಲಿದ್ದಾನೆ, ಪ್ರಾಣದಲ್ಲಿದ್ದಾನೆ, ಇಂದ್ರಿಯ ಶಕ್ತಿಯಲ್ಲಿದ್ದಾನೆ, ಶರೀರದಲ್ಲಿದ್ದಾನೆ, ಕಾಲಲ್ಲಿದ್ದಾನೆ, ಕೈಯಲ್ಲಿದ್ದಾನೆ, ಆಕಾಶದಲ್ಲಿದ್ದಾನೆ. ಅವನಿಗೇನ್ ಹೆಸರು? ಸರ್ವಾಂತರ. ಅಂತ ಬ್ರಹ್ಮವನ್ನ, ಪರಮಾತ್ಮನನ್ನ, ಅಂತ ನಾನುವನ್ನ ಎಲ್ಲೆಲ್ಲಿ ಬ್ರಹ್ಮ ಪರಮಾತ್ಮ ಬರುತ್ತೋ ಬ್ರಾಕೆಟ್ ಅಲ್ಲಿ ಬರ್ಕೋಬೇಕು ನಾನು. ನಾನು ತಕ್ಷಣ ಶರೀರ ಹೆಸರು ಸರಿ ಬಿಡ್ತೀವಿ. ನಮ್ಗೆ ವ್ಯವಹಾರಕ್ಕೆ ಇಟ್ಕೊಳ್ಳಿ, ವ್ಯವಹಾರಕ್ಕೆಲ್ಲ ಸರಿಯಾಗಿದೆ. ಆದ್ರೆ ಅದು ಹೇಗಿದೆ? ಚೈತನ್ಯ ಸ್ವರೂಪ, ಶುದ್ಧ ಚೈತನ್ಯ ರೂಪೋಹಂ ಆತ್ಮ ರಾಮೋಹಮೇವ ಚ ಅಖಂಡಾನಂದ ರೂಪೋಹಂ ಅಹಮೇವಾಹಮವ್ಯಯಃ. ಇದು ಸಾಕ್ಷಾತ್ ಅಪರೋಕ್ಷ ಬ್ರಹ್ಮ, ಶುದ್ಧ ಚೈತನ್ಯ ಸ್ವರೂಪವಾಗಿದೆ. ಅಖಂಡ ರೂಪ, ಯಾವ ಡಿವಿಷನ್ಸು ಇಲ್ಲ. ಹೆಣ್ಣು ಗಂಡು, ಒಳಗೆ ಹೊರಗೆ, ಉದ್ದ ದಪ್ಪ ಸಣ್ಣ ಏನೂ ಇಲ್ಲ. ಶುದ್ಧ ಚೈತನ್ಯ ರೂಪ ಆತ್ಮಾರಾಮೋಹಮೇವ ಚ. ಆತ್ಮಾರಾಮನಾಗಿದ್ದಾನೆ ಅಂದ್ರೆ ಎಲ್ಲದಕ್ಕೂ ಎಸೆನ್ಸ್, ರಸ, ಸಾರವಾಗಿದ್ದಾನೆ ಅಂತ ಇದು. ಅದನ್ನ ನಾವು ತಿಳ್ಕೋಬೇಕು ಇವಾಗ. ಅದಕ್ಕೆ ನಾನು ಅನ್ನೋದಕ್ಕೆ ಬ್ರಹ್ಮ ಅಂದ್ರು. ಇದನ್ನ ಉಪದೇಶ ಮಾಡೋಕೆ ಈ ಬ್ರಾಹ್ಮಣ ಶುರು ಆಗಿದೆ. ಯಾರು ನಿಮಿತ್ತ ಆದ್ರು ಅಂದ್ರೆ ಗಾರ್ಗಿನೇ ನಿಮಿತ್ತ, ಯಾಜ್ಞವಲ್ಕ್ಯರೇ ಉತ್ತರ ಹೇಳೋರು. ಯಾರಿಗೋಸ್ಕರ ಹೇಳ್ತಾ ಇದ್ದಾರೆ ಯಾಜ್ಞವಲ್ಕ್ಯರು ಉತ್ತರ ಅಂತಂದ್ರೆ, ಗಾರ್ಗಿ ಯಾರಿಗೋಸ್ಕರ ಪ್ರಶ್ನೆ ಕೇಳಿದ್ರು ಅಂದ್ರೆ ತಕ್ಷಣ ಹೇಳ್ಕೋಬೇಕು, ನನಗೋಸ್ಕರ ಕೇಳಿದ್ರು. ಯಾವಾಗ್ಲೂ ನೀವು ಪರ್ಸನಲ್ ಫೀಲಿಂಗ್ ಬರ್ಬೇಕು. ಭಗವದ್ಗೀತೆ ಕೃಷ್ಣ ಯಾರಿಗೋಸ್ಕರ ಹೇಳಿದಾನೆ ಅಂತಂದ್ರೆ ನನಗೋಸ್ಕರ ಹೇಳಿದ್ದಾನೆ ಅಂತಾನೆ ಬರ್ಬೇಕು. ಆವಾಗ್ಲೇ ನಾನ್ ನೋಡೋದಲ್ವಾ. ನಿನಗೂ ಒಂದು ಲೆಟರ್ ಬಂದಿದೆ ಅಂತ ತಕ್ಷಣ ತಾನೇ ನಾವು ನೋಡ್ತೀವಿ. ಬಂದಿದೆ, ನಮಗೂ ಎಲ್ಲರಿಗೂ ಲೆಟರ್ ಕಳಿಸಿದಾನೆ ಪರಮಾತ್ಮ. ಯಾಕೆಂದ್ರೆ ಅವನ ಮಕ್ಕಳು ನಾವು ಎಲ್ಲಾರು. ಆದ್ರೆ ನಿಮಿತ್ತ ಯಾರನ್ನ ಮಾಡ್ಕೊಂಡ? ಅರ್ಜುನನ ನಿಮಿತ್ತ ಮಾಡ್ಕೊಂಡ. ಅದೇ ರೀತಿ ಇಲ್ಲೂ ಅಷ್ಟೇ, ಇವರು ನಿಮಿತ್ತ ಆಗಿದ್ದಾರೆ ಅಷ್ಟೇ, ಹೇಳ್ತಾ ಇದ್ದಾರೆ ಅಂತ ಬ್ರಹ್ಮನ್ನ ತಿಳ್ಕೋಬೇಕು ಹೇಗೆ ಅನ್ನೋದಕ್ಕೆ. ಅದನ್ನ ಶುರು ಮಾಡೋದಕ್ಕೆ ಇವಳು ಏನ್ ಮಾಡಿದ್ಲು, ಒಂದು ನಾಟಕೀಯವಾಗಿ ಒಂದು ದೊಡ್ಡ ಸಭೆ, ಎಲ್ಲಾರು ಸೇರಿದ್ದಾರೆ. ಒಂದು ಹೆಂಗಸು ಎದ್ದು ನಿಂತ್ಕೊಂಡು ಈ ತರ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಸಿಂಹಾಸನದ ಮೇಲೆ ರಾಜ ಕೂತಿದ್ದಾನೆ. ಏನ್ ಕಮ್ಮಿನ ಅದು? ಅವಳು ಅಷ್ಟು ಜನ ಅಂತ ವಿದ್ವಾನ್ ಎಲ್ಲಾರು ಬಂದವರು. ಅವ್ರನ್ನ ಎದುರಿಗೆ ಇವಳು ಪ್ರಶ್ನೆ ಕೇಳ್ಬೇಕು ಅಂದ್ರೆ ಇವಳಿಗೆ ಎಷ್ಟು ಮಟ್ಟಿಗೆ ನಾಲೆಜ್ ಇರ್ಬೇಕು. ಸೊ ಅವಳು ಇವಾಗ ಮೊದಲನೇ ಪ್ರಶ್ನೆ ಅವಳಿಗೆ ಪ್ರಶ್ನೆ ಕೇಳೋಕ್ ಮುಂಚೆ ಹೇಳ್ತಾಳು, ಓಂ ಸಾ ಹೋವಾಚ
ಓಂ ಸ ಹೋವಾಚ ಅಹಂ ವೈ ತ್ವಾ ಯಾಜ್ಞವಲ್ಕ್ಯ ಅಹಂ ವೈ ತ್ವಾ ಯಾಜ್ಞವಲ್ಕ್ಯ ಯಥಾ ಕಾಶ್ಯೋ ವಾ ವೈದೇಹೋ ವಾ ಉಗ್ರಪುತ್ರ ಉಜ್ಜ್ವಂ ಧನುರ್ ಆದಿಜ್ಯ ಕೃತ್ವಾ ಯಥಾ ಕಾಶ್ಯೋ ವಾ ವೈದೇಹೋ ವಾ ಉಗ್ರಪುತ್ರ ಉಜ್ಜಂ ಧನುಃ ಆದಿಜ್ಯ ಕೃತ್ವಾ ದ್ಯೌ ಬಾಣವಂತೌ ಸಪತ್ನ ಅತಿವ್ಯಾಧಿನೌ ದ್ಯೌ ಬಾಣವಂತೌ ಸಪತ್ನ ಅತಿವಾದಿನೌ ಹಸ್ತೆ ಕೃತ್ವಾ ಉಪೋತ್ತಿಷ್ಠೇತ್ ಹಸ್ತೆ ಕೃತ್ವಾ ಉಪೋತ್ತಿಷ್ಠೇತ್ ಏವಮೇವ ಅಹಂ ತ್ವಾಂ ದ್ವಾಭ್ಯಾಂ ಪ್ರಶ್ನಾಭ್ಯಾಂ ಉಪೋದಸ್ತಾಂ ಏವಮೇವ ಅಹಂ ತ್ವಾಂ ದ್ವಾಭ್ಯಾಂ ಪ್ರಶ್ನಾಭ್ಯಾಂ ಉಪೋದಸ್ತಾಂ ತೌ ಮೇ ಬ್ರೂಹಿತಿ ತೌ ಮೇ ಬ್ರೂಹಿ ಇತಿ. ಇವಳು ಹೇಳಿದ ತಕ್ಷಣ ಹೇಳ್ತಾನೆ ಯಾಜ್ಞವಲ್ಕ್ಯ ಪೃಚ್ಛ ಗಾರ್ಗೀತಿ. ಗಾರ್ಗಿ ಪ್ರಶ್ನೆಯನ್ನ ಕೇಳಮ್ಮ. ಇವಳು ಪ್ರಶ್ನೆ ಕೇಳೋಕೆ ಮುಂಚೆ ಭಯಪಡಿಸ್ತಾ ಇದ್ದಾಳೆ. ಇವಾಗ ಮಕ್ಕಳು ಹೇಳ್ತಾರೆ, ನಾನು ನಿಮ್ಮ ತಂದೆ ತಾಯಿ ಹತ್ರ ಬಂದ್ಬಿಟ್ಟು ನಾನೇನೋ ಕೇಳ್ತಾ ಇದ್ದೀನಿ, ನೀವು ತುಂಬಾ ನನ್ನನ್ನು ಕೋಪಿಸ್ಕೋಬಾರ್ದು ಅಥವಾ ಏನು ಇದು ಮಾಡಬಾರ್ದು, ಭಯಪಡ್ಬಾರ್ದು, ಹಾಗಾಗ್ಬಾರ್ದು ಹೀಗಾಗ್ಬಾರ್ದು ಅಂತ ಎಲ್ಲ ಹೇಳಿದ್ರೆ ಅವಳು ಕೇಳೋವಾಗ ಏನ್ ಕೇಳ್ತಾಳೋ ಅಂತ ಭಯ ಇರುತ್ತೋ ಇಲ್ವೋ, ಹಾಗೆ ಇವಳು ಭಯಪಡಿಸೋ ಹಂಗೆ ಕೇಳ್ತಾ ಇದ್ದಾಳೆ. ಸಾ ಹೋವಾಚ, ಆ ಮೈತ್ರೇಯಿ ಹೇಳಿದ್ಲು. ಏನಂತ ಹೇಳಿದ್ಲು? ಯಾಜ್ಞವಲ್ಕ್ಯ, ಹೇ ಯಾಜ್ಞವಲ್ಕಿನೇ, ಅಹಂ ವೈ ತ್ವಾ, ನಾನು ನಿನ್ನ ಪ್ರೇಕ್ಷಾಮಿ, ಪ್ರಶ್ನೆ ಮಾಡ್ತೀನಿ. ಹೇಗೆ? ಯಥಾ ಹೇಗೆ ಕಾಶಿ ದೇಶದವನು ಉಗ್ರಪುತ್ರ ವೈದೇಹವ ಅಥವಾ ಶೂರವಂಶಿಯಾದ ವಿದೇಹರಾಜ ಅಲ್ಲೇ ಇದ್ದಾನೆ. ವಿದೇಹರಾಜ ಜನಕ ಅಲ್ಲೇ ಕೂತಿದ್ದಾನೆ. ಅವನನ್ನು ಸೇರ್ಸಿ ಹೇಳ್ತಾಳೆ ನೋಡಿ, ಅಂತ ದೊಡ್ಡ ರಾಜ ಉಜ್ವಂ ಧನುಹು, ಆ ಹೆದೆ ಏರಿಸುವ ಬಿಲ್ಲಿಗೆ ಇಲ್ಲಿ ಆದಿಜ್ಯ ಅಲ್ಲ ಅದಿಜ್ಯಂ ಕೃತ್ವ, ಅದನ್ನ ಹೆದೆ ಏರಿಸೋದು ಅಂದ್ರೆ ದಾರ ಕಟ್ಬಿಟ್ಟು ರೆಡಿಯಾಗಿ ಬಾಣ ಇಟ್ಕೊಳ್ತಾರಲ್ಲ. ಸಪತ್ನ ಅತಿವ್ಯಾಧಿನವು ದ್ಯೌ ಬಾಣವಂತು, ಶತ್ರುಗಳಿಗೆ ಅತಿ ವ್ಯಥೆಯನ್ನುಂಟು ಮಾಡುವ ಬಾಣದಿಂದ. ಅರ್ಜುನನ ಬಾಣ ಏನ್ ಮಾಡ್ತಿತ್ತು? ವ್ಯಥೆ ಮಾಡ್ತಾ ಇತ್ತು. ಹಾಗೆ ಏನಾಗತ್ತೆ, ಅಂತ ಎರಡು ಶರಗಳನ್ನು, ಎರಡು ಇದನ್ನ ಇಟ್ಕೊಂಡಿದ್ದೀನಿ ಬಾಣ, ನಾನು ಈ ಎರಡು ಬಾಣವನ್ನು ಬಿಲ್ಲಿಗೆ ಹೂಡಿ ನಿನ್ನ ಮೇಲೆ ಹಾಕ್ತೀನ. ಯಾವುದು? ಪ್ರಶ್ನೆ ರೂಪದಿಂದ ಹಾಕ್ತೀನಿ. ಹಸ್ತೆ ಕೃತ್ವ, ಎರಡು ಶರಗಳನ್ನ ಹಿಡಿದುಕೊಂಡು ಉಪೋತಿಷ್ಠೇತ್, ನಿನ್ನ ಹತ್ರ ಬರ್ತೀನಿ ನಾನು. ಏವಂ ಏವ, ಹಾಗೆ ಅಹಂ ನಾನು ನಿನಗೆ ದ್ವಾಭ್ಯಾ ಪ್ರಶ್ನಾಭ್ಯಾಂ, ಎರಡು ಪ್ರಶ್ನೆಗಳೊಡನೆ ನಿನ್ನನ್ನು ಉಪೋದಸ್ತಾಂ, ಸಮೀಪ ಮಾಡಿ, ಮೇ ತೌ ಬ್ರೂಹಿ, ಈ ನನ್ನ ಎರಡು ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡು ಅಂತ ಹೇಳಿದ್ರು. ಯಾಜ್ಞವಲ್ಕ್ಯರು ಹೇಳಿದ್ರು, ಹೇಳಮ್ಮ ಗಾರ್ಗಿ, ನೀನು ಪೃಚ್ಛ, ನೀನ್ ನನ್ನನ್ನ ಆ ಪ್ರಶ್ನೆಯನ್ನ ಕೇಳು ಅಂತ ಹೇಳಿದ್ರು. ಇವರು ಕಾಶಿ ದೇಶದ ಅವರೆಲ್ಲ ಶೌರ್ಯದಲ್ಲಿ ಪ್ರಸಿದ್ಧರಾಗಿದ್ದರು. ಜನಕ ದೇಶದವರು ಅಷ್ಟೇ, ರಾಜರೆಲ್ಲ ತುಂಬಾ ಪ್ರಸಿದ್ಧರಾಗಿದ್ದರು. ಅದನ್ನೇ ಹೇಳ್ತಾರೆ. ಇವಾಗ ಮೊದಲನೇ ಪ್ರಶ್ನೆ ಕೇಳ್ತಾಳೆ. ಸಾ ಹೋವಾಚ ಯದ್ ಊರ್ಧ್ವಂ ಯಾಜ್ಞವಲ್ಕ್ಯ ದಿವಃ, ಯದ್ ಊರ್ಧ್ವಂ ಯಾಜ್ಞವಲ್ಕ್ಯ ದಿವಃ, ಯದ್ ಅವಾಕ್ ಪೃಥಿವ್ಯಾಃ, ಯದ್ ಅವಾಕ್ ಪೃಥಿವ್ಯಾಃ, ಯದ್ ಅಂತರಾದ್ಯಾವಾ ಪೃಥಿವೀ ಇಮೇ, ಯದ್ ಅಂತರಾದ್ಯಾವಾ ಪೃಥಿವೀ ಇಮೇ, ಯದ್ ಭೂತಂ ಚ ಭವಚ್ಚ ಭವಿಷ್ಯಚ್ಚ, ಯದ್ ಭೂತಂ ಚ ಭವಚ್ಚ ಭವಿಷ್ಯಚ್ಚ, ಇತಿ ಆಚಕ್ಷತೆ ಕಸ್ಮಿನ್ ತದ್ ಓತಂ ಚ ಪ್ರೋತಂ ಚ ಇತಿ, ಕಸ್ಮಿನ್ ತತ್ ಓತಂ ಚ ಪ್ರೋತಂ ಚ ಇತಿ. ಸಾ ಹೋವಾಚ, ಯಾಜ್ಞವಲ್ಕ್ಯ, ಗಾರ್ಗಿ ಕೇಳ್ತಾ ಇದ್ದಾಳೆ. ಯತ್, ಯಾವುದು, ಊರ್ಧ್ವಂ, ದ್ಯೂಲೋಕಕ್ಕೆ ಮೇಲೆ ಇದೆಯೋ. ದ್ಯೂಲೋಕ ಅಂದ್ರೆ
ಆ ಆದಿತ್ಯನಿಗಿಂತ ಮೇಲೆ ಇರೋ ಲೋಕ. ಯತ್ ಪೃಥಿವ್ಯಾಂ ಅವಾಗ್, ಪೃಥ್ವಿಗಿಂತ ಕೆಳಗೆ ಇದೆಯೋ. ಯತ್ ದ್ಯಾವಾ ಪೃಥ್ವೀಂ ಅಂತರ, ದ್ಯೂಲೋಕ ಮತ್ತು ಪೃಥ್ವಿಗೆ ಮಧ್ಯದಲ್ಲಿದೆಯೋ. ಇಮೆ ಇವೆರಡು. ಯತ್ ಯಾವುದು, ಭೂತಂ ಅಂದ್ರೆ ಪಾಸ್ಟ್, ಭವತ್ ವರ್ತಮಾನ, ಭವಿಷ್ಯತ್ ಅಂದ್ರೆ ಫ್ಯೂಚರ್, ಇದರಲ್ಲಿ ಆಚಕ್ಷತೆ ಹೇಳ್ತಾರೋ, ತತ್ ಕಸ್ಮಿನ್ ಅದು, ಯಾವುದರಲ್ಲಿ ಓತಂಚ ಪ್ರೋತಂಚ, ಯಾವುದರಲ್ಲಿ ಓತಪ್ರೋತವಾಗಿದೆ. ಇವಾಗ ನಮ್ಗೆ ಗಾರ್ಗಿ ಬಗ್ಗೆ ಏನಾಗತ್ತೆ, ಒಂದು ದೊಡ್ಡ ರೆಸ್ಪೆಕ್ಟ್ ಬರುತ್ತೆ. ಎಷ್ಟು ಇವಳು ಎಜುಕೇಟೆಡ್ ಆಗಿದ್ಲು, ಎಷ್ಟು ವಿಷಯ ಇವಳಿಗೆ ಗೊತ್ತಿತ್ತು, ಇಷ್ಟು ಚೆನ್ನಾಗಿ ಪ್ರಶ್ನೆನ ಒಂದು ಇದು ಕಂಡೆನ್ಸ್ ಮಾಡಿ ಕೇಳ್ಬೇಕು ಅಂದ್ರೆ ಅವಳಿಗೆ ಎಷ್ಟು ನಾಲೆಡ್ಜ್ ಇತ್ತು ಅಂತ ನಮಗೆ ಖಂಡಿತ ಗೊತ್ತಾಗತ್ತೆ. ಸೊ ಇದಕ್ಕೆ ಹೇಳ್ತಾರೆ, ಯಾವುದು ದ್ಯೂಲೋಕದ ಮೇಲೆ ಪೃಥ್ವಿ ಕೆಳಗೆ ಇದೆಯೋ, ದ್ಯೂಲೋಕ ಪೃಥ್ವಿಗಳ ಆಗಿ ತೋರ್ತಾ ಇದೆಯೋ, ಅದ್ರ ಮಧ್ಯನೂ ಇದೆಯೋ, ಯಾವುದು ಕಾಲದಿಂದ ಕಾಲ ಅಂತ ಹೇಳ್ತಾರೋ ಅದು ಯಾವುದರಿಂದ ವ್ಯಾಪ್ತವಾಗಿದೆ, ಅದೇ ಎಲ್ಲವನ್ನೂ ಹಿಡಿದಿಟ್ಕೊಂಡಿದೆ ಕಾಲ. ಆ ಕಾಲ ಯಾವುದರಲ್ಲಿ ಇದೆ ಅಂತ ಕೇಳ್ತಾ ಇದ್ದಾರೆ. ಕಾಲವೇ ಎಲ್ಲವನ್ನೂ ಹಿಡಿದಿಟ್ಕೊಂಡಿದೆ, ಪ್ರತಿಯೊಂದು ಕಾಲದಲ್ಲೇ ಆಗತ್ತೆ. ಅದನ್ನ ಯಾರು ಅಂತ ಅದಕ್ಕೆ ಹೇಳಿದ್ರು, ಇದು ಆಕಾಶದಲ್ಲಿ ತಾನೆ. ಯಾಕಂದ್ರೆ ಎಲ್ಲವೂ ನಾವು ಏನೇನ್ ನೋಡ್ತೀವೋ ಎಲ್ಲವೂ ಯಾವ್ದ್ರಲ್ಲಿದೆ, ಆಕಾಶದಲ್ಲಿದೆ. ಸಹ ಆಕಾಶೇ ಏನಾಗತ್ತೆ, ಆಕಾಶದಲ್ಲಿ ಇದೆ ಅಂತ ಹೇಳಿದ್ರು. ಅದೇ ಮಂತ್ರ ಹೇಳ್ಬಿಟ್ಟು ಸ ಹೋವಾಚ. ಇವಾಗ ನೆಕ್ಸ್ಟ್ ಮಂತ್ರ, 4ನೇ ಮಂತ್ರ ನೋಡಿ. ಸ ಹೋವಾಚ, ಯಾರು, ಯಾಜ್ಞವಲ್ಕ್ಯರು. ಸಹ ಅಂದ್ರೆ ಇಲ್ಲಿ ಯಾಜ್ಞವಲ್ಕ್ಯರು ಹೇಳ್ತಿದ್ದಾರೆ, ಅವಳನ್ನ ಕುರಿತು ಹೇಳ್ತಾರೆ. ಎದು ಊರ್ಧ್ವಂ ಗಾರ್ಗಿ ದಿವಹ, ಅವಳು ಹೇಳಿದ್ದನ್ನ ಪೂರ ರಿಪೀಟು ಮಾಡ್ತಾ ಇದ್ದಾರೆ. ನೋಡಮ್ಮ, ಯಾವುದು ದ್ಯೂಲೋಕಕ್ಕೆ ಮೇಲೆ ಇದೆಯೋ, ಎದು ಅವಾಗ್ ಪೃಥಿವ್ಯಾಹ, ಎದು ಪೃಥ್ವಿ ಕೆಳಗೆ ಇದೆಯೋ, ಎದ್ ಅಂತರ ದ್ಯಾವ ಪೃಥಿವಿ ಇಮೆ, ಯಾವುದು ದ್ಯೂಲೋಕ ಪೃಥ್ವಿಗಳಾಗಿ ಅದ್ರ ಮಧ್ಯಾಹ್ನೂ ಇದೆಯೋ, ಎದು ಭೂತಂ ಚ ಭವಚ್ಚ ಭವಿಷ್ಯಚ್ಚ ಇತಿ ಆಚಕ್ಷತೆ, ಯಾವುದು ಕಾಲದಲ್ಲಿ ಇದೆಯೋ, ಭೂತ ಭವಿಷ್ಯತ್ತು ವರ್ತಮಾನ ಅಂತ ಕಾಲದ ರೂಪದಿಂದ ಹೇಳ್ತಾರೋ ಅದು ಎಲ್ಲಿದೆ, ಆಕಾಶೇ ತದೋತಂಚ ಪ್ರೋತಂಚ ಇತಿ, ಅದು ಯಾವುದಂದ್ರೆ ಆಕಾಶದಲ್ಲಿ ವ್ಯಾಪ್ತವಾಗಿದೆ. ಈ ಆಕಾಶ ಅಂದ್ರೆ ಇಲ್ಲಿ ಯಾವ ಆಕಾಶವನ್ನೇ ಹೇಳ್ತಾ ಇದ್ದಾರೆ ಅಂತಂದ್ರೆ ಅನ್ಮ್ಯಾನಿಫೆಸ್ಟ್ ನ ಹೇಳ್ತಾ ಇದ್ದಾರೆ. ಆಕ್ಚುಲಿ ಅವ್ಯಕ್ತವಾದ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ವ್ಯಕ್ತವಾದ ಆಕಾಶ, ಅವ್ಯಕ್ತವಾದ ಆಕಾಶ, ಅವ್ಯಾಕೃತ ಆಕಾಶ ಅಂತಾನು ಹೇಳ್ತಾರೆ. ಅವ್ಯಾಕೃತ ಆಕಾಶ ಅಂತ ಬಂದಾಗ ಏನಾಯ್ತು, ನಮ್ಗೆ ಮಾಯೆಯಿಂದ ಕೂಡಿದ ಬ್ರಹ್ಮ, ಅವನನ್ನ ಈಶ್ವರ ಅಂತ ಹೇಳ್ತೀವಿ ನಾವು. ದೇವರು ಅಂತ ಹೇಳ್ಬೇಕು ಅಂದ್ರೆ ಏನಿರ್ಬೇಕು, ಶಕ್ತಿಯಿಂದ ಕೂಡಿಕೊಂಡಿರ್ಬೇಕು. ಹಾಗೆ ಏನಾಗತ್ತೆ, ಅದರಿಂದ ವ್ಯಾಪಕವಾಗಿದೆ. ಈಶ್ವರ ಸರ್ವಭೂತಾನ ಉದ್ದೇಶೇ ಅರ್ಜುನ ತಿಷ್ಠತಿ, ಕೃಷ್ಣ ಭಗವದ್ಗೀತೆಯಲ್ಲೂ ಹೇಳಿದಾನೆ. ಈ ವ್ಯಕ್ತವಾದ ಜಗತ್ತಿಗೆ ಇದು ಸೂತ್ರ. ಇದು ಅವ್ರು ಹೇಳ್ತಾರೆ, ಇದು ಹೇಗಿದೆ ಅಂದ್ರೆ ಉತ್ಪತ್ತಿ, ಸ್ಥಿತಿ, ಪ್ರಳಯ ಎಲ್ಲದರಲ್ಲೂ ಅದರ ಒಳಗೆ ಕಟ್ಟುಪಾಡಿನಲ್ಲಿದೆ. ಇನ್ಫ್ಯಾಕ್ಟ್ ನೀವು ಸರಿಯಾಗಿ ಹೇಳಿದ್ರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಲಾ ಅಂತ ತಗೋಬೇಕು. ಯಾವುದು ಲಾ ಒಳಗೆ ಇದೆ. ಸೀಸನ್ಸ್ ಹೇಗ್ ಬರ್ತಾ ಇದೆ ಅಂದ್ರೆ ಬಿಕಾಸ್ ಗಾಡ್ ಹ್ಯಾಸ್ ಮೇಡ್ ದ ಲಾ ಅಲ್ವಾ. ಆಮೇಲೆ ಯಾವುದೇ ಒಂದು ಮಗು ಹುಟ್ಟಿದ್ರೆ ಹೀಗೆ 9 ತಿಂಗಳು ಇದು ಇರ್ಬೇಕು ಎಲ್ಲ ಮಾಡಿದಾನೆ, ಲಾ ಮಾಡಿದಾನೆ. ಅದೇ ರೀತಿ ಬೆಳೆಯಬೇಕು, ಪ್ರತಿ ಒಂದು ಲಾ ಪ್ರಕಾರ ಪರಮಾತ್ಮ ಮಾಡಿ ಎಲ್ಲವನ್ನು ಕಟ್ಟುಪಾಡಿನಲ್ಲಿ ಇಟ್ಟುಕೊಂಡಿದ್ದಾನೆ. ಇವಳು ಏನ್ ಮಾಡೋದು, ಇದನ್ನ ನೋಡ್ಬಿಟ್ಟು ಸಾ ಹೋವಾಚ, ತಿರುಗು ಗಾರ್ಗಿ ಹೇಳ್ತಾಳೆ, ನಮಸ್ತೆ ಅಸ್ತು ಯಾಜ್ಞವಲ್ಕ್ಯ, ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ, ನಿನಗೆ ನಮಸ್ಕಾರವಿರ್ಲಿ. ಯೋಮ ಒಂದ್ ನಿಮಿಷ, ವ್ಯವೋಚ, ನೀ ಏನು ಆನ್ಸರ್ ಕೊಟ್ಟಿದೀಯೋ ಆ ಆನ್ಸರ್ ಕೇಳಿ ನಿನಗೆ ನಾನು ನಮಸ್ಕಾರ ಮಾಡಿದ್ದೀನಿ. ಇವಾಗ ಇನ್ನೊಂದು ಪ್ರಶ್ನೆಗೆ ರೆಡಿಯಾಗಿರು.
ಅಪರ ಅಸ್ಮೈ ಧಾರಯಸ್ವೇತಿ, ಅಪರಸ್ಮೈ ಧಾರಯಸ್ವ ಇತಿ. ಇನ್ನೊಂದು ಪ್ರಶ್ನೆಗೆ, ಈ ಪ್ರಶ್ನೆಗೆನು ನೀನು ಸರಿಯಾದ ಉತ್ತರ ಕೊಟ್ಬಿಟ್ಟೆ. ಇನ್ನೊಂದು ಪ್ರಶ್ನೆಗೆ ನೀನು ರೆಡಿಯಾಗಿರು, ಸಿದ್ಧನಾಗು. ಧಾರಯಸ್ವ ಇತಿ. ತಿರುಗು ಯಾಜ್ಞವಲ್ಕ್ಯ ಹೇಳ್ತಾನೆ, ಪೃಚ್ಛ ಗಾರ್ಗಿ ಇತಿ. ಕೇಳಮ್ಮ ನೀನು, ಯಾವ್ದು ನೀನ್ ಪ್ರಶ್ನೆ ಕೇಳ್ಬೇಕು ಕೇಳು. ಅವಾಗ ಆಯ್ತಲ್ಲ, ಗಾರ್ಗಿ ಪ್ರಶ್ನೆ ಉತ್ತರನ ಹೇಳೋದು ಕಷ್ಟ ಇರಬೇಕು ಅಂತ ನೋಡಿ. ಪ್ರಶ್ನೆ ಕೇಳೋರು ಇದು ವೆರಿ ಟಫ್ ಅಂತ ಕೇಳ್ಬೋದು. ಇವಾಗ ಪುಟ್ಟ ಮಕ್ಳು ಇರ್ತಾರೆ, ತಂದೆ ಮ್ಯಾಥ್ಸ್ ಪ್ರೊಫೆಸರ್, ತಂದೆನೋ ತಾತನೋ, ಬೇಡ ನಮ್ಗೆ ಯಾಕೆ ಆಗಿರೋ ಘಟನೆ ಹೇಳ. ಸುಬ್ರಾಯ ಶರ್ಮಾ ಅವ್ರಿಗೆ ಮಗಳು ಸ್ಕೂಲಲ್ಲಿ ಓದೋವಾಗ ಏನಾದ್ರೂ ಸ್ಕೂಲಲ್ಲಿ ಗ್ರಾಮರ್ ಏನಾದ್ರು ಬಂದ್ರೆ ಅವಳು ಹೇಳಿದ್ದೆ, ಅಪ್ಪ ನಿಮ್ಗೆ ಇವತ್ತು ಒಂದು ಟಫ್ ಪ್ರಶ್ನೆ ಕೇಳ್ತೀನಪ್ಪ, ನೀನ್ ಆಮೇಲೆ ಊಟ ಆದ್ಮತ್ತೆ ನನ್ಗೆ ಹೇಳ್ತೀಯಾ, ಊಟ ಮಾಡ್ತಿರೋವಾಗ. ಅವಾಗ ಹೇಳಮ್ಮ ಪರವಾಗಿಲ್ಲ, ಇವಾಗ್ಲೇ ಹೇಳು. ಅವಳು ಯಾವ್ದನ್ನ ತುಂಬಾ ಟಫ್ ಅನ್ಕೊಂಡ್ ಕೇಳ್ತಾಳೋ ಮಗಳು, ಸುಬ್ರಾಯ ಶರ್ಮಾ ಊಟ ಮಾಡ್ಕೊಂಡು ಆರಾಮಾಗಿ ಅದಕ್ಕೆ ವ್ಯುತ್ಪತ್ತಿ ಹೇಳಿ, ಅದಕ್ಕೇನ್ ವಿಭಕ್ತಿ ಹೇಳಿ ಎಲ್ಲಾನು ಹೇಳ್ಬಿಟ್ಟಿದ್ರು. ಇವಾಗ ಕೇಳೋರ್ಗೆ ಹೇಗಿರುತ್ತೆ ಅದೇ ರೀತಿ ಗಾರ್ಗಿಗೆ ಹೇಗಿದೆ, ನಾವು ತುಂಬಾ ಟಫ್ ಪ್ರಶ್ನೆ ಯಾಜ್ಞವಲ್ಕ್ಯರನ್ನ ಕೇಳ್ತೀನಿ ಅಂತ. ಆದ್ರೆ ಯಾಜ್ಞವಲ್ಕ್ಯರ್ಗೆ ಹೇಗಿದೆ, ಅದು ಸರ್ವೇ ಸಾಧಾರಣವಾಗಿದೆ ಅವರಿಗೆ ಎಲ್ಲವೂ. ಹೌದು, ಅದಕ್ಕೆ ಏನು ಅವರಿಗೆ ಕಷ್ಟವಾಗಿ ಕಾಣಿಸ್ಲಿಲ್ಲ. ಇವಾಗ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕೇಳ್ತಾಳೆ. ಈ ಎರಡನೇ ಪ್ರಶ್ನೆ ಹೇಗೆ, ಸಾ ಹೋವಾಚ ಯದ್ ಊರ್ಧ್ವಂ ಯಾಜ್ಞವಲ್ಕ್ಯ ದಿವಃ ಯದ್ ಅವಾ ಪೃಥಿವ್ಯಾಃ ಯದ್ ಅಂತರಾ ದ್ಯಾವಾ ಪೃಥಿವೀ ಇಮೇ ಯದ್ ಭೂತಂ ಚ ಭವಚ್ಚ ಭವಿಷ್ಯಚ್ಚ ಇತಿ ಆಚಕ್ಷತೆ ಕಸ್ಮಿನ್ ತದ್ ಓತಂ ಚ ಪ್ರೋತಂ ಚ ಇತಿ. ಇದು ಯಾವುದು, ಈ ಸೂತ್ರ ಯಾವುದರಿಂದ ಓತಪ್ರೋತವಾಗಿದೆ? ಮೊದಲು ಇದು ಯಾವುದು ಆನ್ಸರ್ ಕೊಟ್ಟಲ್ಲ, ಆಕಾಶ ಅಂತ, ಅದು ಯಾವುದ್ರಲ್ಲಿ ಓತಪ್ರೋತವಾಗಿದೆ? ಅವನೇನು ಆನ್ಸರ್ ಕೊಟ್ಟಿದ್ದ, ಆಕಾಶ ಅಂತ ಕೊಟ್ಟನಲ್ಲ, ನೀ ಏನ್ ಆನ್ಸರ್ ಕೊಟ್ಟಿದೆಯೋ ಯಾವ್ದ್ರಲ್ಲಿ ಓತಪ್ರೋತವಾಗಿದೆ ಅಂತ, ಅದು ತಿರುಗು ಯಾವ್ದ್ರಲ್ಲಿ ಓತಪ್ರೋತವಾಗಿದೆ. ಇವಾಗ ನಾವೇನಾಗುತ್ತೆ, ಕಾರಣ ಕಂಡುಹಿಡಿತಾ ಹೋಗ್ತೀವಿ. ಒಂದು ವಸ್ತುಗೆ ಯಾರು ಕಾರಣ ಅಂತ ಕೇಳ್ತೀವಿ. ಅವಾಗ ಹೇಳಿದ್ರು ಇದು ಕಾರಣ, ಅದಕ್ಕೆ ಯಾರು ಕಾರಣ? ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ಯಾರು ಹೇಳಿದ್ರು ಇದೆಲ್ಲ ಡ್ರೈ ಫ್ರೂಟ್ಸ್ ಇವರು ಕೊಡ್ತಾ ಇದ್ದಾರೆ, ಒಳ್ಳೆ ಡ್ರೈ ಫ್ರೂಟ್ಸ್ ಕೊಡ್ತಾ ಇದ್ದಾರೆ ಅಂತ. ನಾವು ಹೇಳಿದ್ವಿ ಡ್ರೈ ಫ್ರೂಟ್ಸ್ ನಿಮಗೆ ಎಲ್ಲಿಂದ ಬಂತು ಅಲ್ವಾ, ಕೇಳ್ತೀವೋ ಇಲ್ವೋ? ಒಬ್ರು ವ್ಯಾಪಾರ ಮಾಡ್ತಾ ಇದ್ದಾರೆ, ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೈ ಫ್ರೂಟ್ಸ್ ಅನ್ನ, ಎಲ್ಲಾರ್ಗು ಇಷ್ಟ ಆಗ್ಬಿಟ್ಟಿದೆ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಎಲ್ಲಾರ್ಗು ಪಾರ್ಸಲ್ ಕಳ್ಸು ಕೊಡ್ತಾರೆ. ಸೊ ಏನಾಯ್ತು, ನಮ್ಮ ಪ್ರಶ್ನೆ ಏನು, ಎಲ್ಲಿಂದ ಬಂತು? ಕೇಸರಿ ಎಲ್ಲಿಂದ ಬಂತು ನಿಮಗೆ? ಬಾದಾಮಿ ಎಲ್ಲಿಂದ ಬರುತ್ತೆ? ಆಮೇಲೆ ಕಾಜು ಎಲ್ಲಿಂದ ಬರುತ್ತೆ ಅಂತ ಕೇಳ್ತೀವೋ ಇಲ್ವೋ? ನಾವು ತಿರುಗು ಕಾರಣ ಕಂಡುಹಿಡಿತೀವಲ್ವೋ? ಅದೇ ರೀತಿ ಇವಾಗ ಒಂದು ಏನಾಯ್ತು, ಅಲ್ಲಿ ಎಲ್ಲ ಸಿಗತ್ತೆ ಒಂದು ಮನೆಯಲ್ಲಿ ನಿಮಗೆ, ಬಟ್ ಆ ಮನೆಗೆ ಎಲ್ಲೆಲ್ಲಿಂದ ಬರುತ್ತೆ ಅಂತ ಕೇಳ್ತೀವೋ ಇಲ್ವೋ? ಅದೇ ರೀತಿ ಗಾರ್ಗಿ ಏನ್ ಮಾಡ್ತಾ ಇದ್ದಾಳೆ, ನೀನು ಆಕಾಶದಲ್ಲಿ ಎಲ್ಲ ಓತಪ್ರೋತವಾಗಿದೆ ಅಂತ ಹೇಳ್ದೆ, ಇವಾಗ ಅದು ಕಾರಣವಾದ ಆಕಾಶ ಯಾವುದ್ರಲ್ಲಿ ಓತಪ್ರೋತವಾಗಿದೆ ಅಂತ ಕೇಳ್ತಾಳೆ. ಅದಕ್ಕೆ ಕಾರಣವನ್ನು ಹೇಳು, ಅದು ಇರ್ಬೇಕೋ ಇಲ್ವೋ? ಎಕ್ಸಾಂಪಲ್ ಇಂದ ನಮ್ಗೆ ಅರ್ಥ ಆಗುತ್ತೋ ಇಲ್ವೋ? ಅದು ಬೇರೆ ಕಡೆ ಎಲ್ಲೋ ಇರೋದ್ರಿಂದ ತಾನೇ ಇವ್ರ ಮನೆಗೆ ಎಲ್ಲ ಬೇರೆ ಬೇರೆ ಕಡೆ ಬೆಳೆಯೋದು. ಕೇಸರಿ ಬೆಳೆಯೋ ಜಾಗ ಬೇರೆ ಇರ್ಬೋದು, ಇದು ಬೇರೆ ಇರ್ಬೋದು, ಎಲ್ಲಾನು ಒಂದ್ ಕಡೆಗೆ ಹೇಗ್ ಬರುತ್ತೆ ಅಂತ ಕೇಳ್ತಾಳಲ್ವೋ? ಅದೇ ರೀತಿ ಇಲ್ಲೂ ಕೇಳ್ತಾರೆ, ಯಾವುದ್ರಲ್ಲಿ ಓತಪ್ರೋತವಾಗಿದೆ ಅಂತ ಅವಳ ಪ್ರಶ್ನೆ. ಆಕಾಶದಿಂದ ವ್ಯಾಪ್ತ ಆಗಿದೆ ಅಂದ್ರೆ ಆಕಾಶ, ಅವ್ಯಕ್ತವಾದ ಆಕಾಶ ಯಾವುದರಿಂದ ವ್ಯಾಪ್ತವಾಗಿದೆ ಅಂತ ಕೇಳಿ. ಮೊದಲು ಹೇಳಿದ್ರು ಆಕಾಶ ಅಂದ ತಕ್ಷಣ ಸ್ಥೂಲ ಆಕಾಶ ತಗೊಳ್ಳಿ. ಎರಡನೇ ಸಲಿ ಹೇಳಿದಾಗ ಏನಾಯ್ತು, ಅದ್ರಲ್ಲಿ ಸೂಕ್ಷ್ಮ ಅನ್ಮ್ಯಾನಿಫೆಸ್ಟ್ ಆಕಾಶ. ಇಲ್ಲಿ ಒಂದು ನಿಮಗೆ ವಿಷಯ ಹೇಳ್ತೀನಿ, ಹೇಗೆ ಸೃಷ್ಟಿ ಆಗತ್ತೆ ಅಂತ. ಸೃಷ್ಟಿಲಿ ಏನ್ ಹೇಳಿದ್ರು, ಪರಮಾತ್ಮ ಏನ್ ಮಾಡದ, ಪಂಚಭೂತಗಳು, ದಟ್ ಈಸ್ ತನ್ಮಾತ್ರ ಅಂತ ಹೇಳ್ತಾರೆ ಅದಕ್ಕೆ. ಆಕಾಶ, ವಾಯು, ಅಗ್ನಿ, ಆಮೇಲೆ ನೀರು, ಅಪ ಅಂತಂದ್ರೆ ಅಪ್ಪು ಅಂತಂದ್ರೆ ನೀರು, ಆಮೇಲೆ ಪೃಥ್ವಿ,
ಈ 5 ಭೂತಗಳು ಹೇಗಿರುತ್ತೆ ಅಂದ್ರೆ ಪ್ಯೂರ್ ಫಾರ್ಮ್ ಅಲ್ಲಿ ಅದು ಸೃಷ್ಟಿ. ಆಮೇಲೆ ಏನಂದ್ರೆ ಪ್ರಕೃತಿಯ 3 ಗುಣಗಳು ಎಲ್ಲ ಈ ಪಂಚಮಹಾಭೂತಗಳಲ್ಲಿ 3 ಗುಣ ಇದಿಷ್ಟು ಮಾಡಿ ಬ್ರಹ್ಮ ಹಿರಣ್ಯ ಗರ್ಭನನ್ನ ಸೃಷ್ಟಿ ಮಾಡಿ ಅವನಿಗೆ ಹ್ಯಾಂಡ್ ಓವರ್ ಮಾಡಾಯ್ತು. ವೇದಗಳನ್ನು ಕೊಟ್ಟಾಯ್ತು. ಯೋ ಬ್ರಹ್ಮಾಣಂ ವಿದದಾತಿ ಪೂರ್ವಂ ಯೋ ವೈ ವೇದಾಶ ಪ್ರೈಣೋತಿ ತಸ್ಮೈ ತಮ್ಮ ದೇವಂ ಆತ್ಮಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಂ ಅಹಂ ಪ್ರಪದ್ಯೆ. ಈ ಶಾಂತಿ ಮಂತ್ರದಲ್ಲಿ ಏನ್ ಗೊತ್ತಾಗುತ್ತೆ ನಿಮಗೆ? ಯಾವ ಪರಮಾತ್ಮ ಈ ವೇದ ಮಂತ್ರಗಳನ್ನ ಮೊದಲೇ ಸೃಷ್ಟಿಕರ್ತನನ್ನ ಸೃಷ್ಟಿ ಮಾಡಕ್ ಮುಂಚೆ ಯಾರು ಇದನ್ನ ಮಾಡಿದಾನೋ, ರೆಡಿ ಮಾಡಿದಾನೋ, ಪಂಚಭೂತಗಳನ್ನ ಇದೆಲ್ಲ ವೇದಗಳನ್ನ ಮಾಡಿದಾನೋ ಅವನು ಇವಾಗ ಅಂತ ಪರಮಾತ್ಮನಿಗೆ ನಾನು ಶರಣು ಹೋಗ್ತೇನೆ. ನನ್ನ ಆತ್ಮ ಬುದ್ಧಿ, ನನ್ನ ಬುದ್ಧಿ ಮನಸ್ಸನ್ನ ಪ್ರಚೋದನೆ ಮಾಡ್ಲಿ ಅಂತ ಕೇಳ್ಕೊಳ್ತೀವಿ ನಾವು. ಇಲ್ಲಿ ಏನಾಗತ್ತೆ, ಅದೇ ರೀತಿ ಏನಾಯ್ತು, ಇವಾಗ ಆಕಾಶದಲ್ಲಿ ಓತಪ್ರೋತವಾಗಿದೆ ಅಂತ ಹೇಳಿದ್ರೆ ಯಾವುದು ಮೊದಲು ನಮಗೆ ಕಾಣಿಸೋ ಆಕಾಶ ಯಾವುದು ಅಂತಂದ್ರೆ ಇಲ್ಲಿ ಕಾಣಿಸೋದು. ಆದ್ರೆ ಇವಾಗ ಹೇಳ್ತೇವೆ ಎರಡನೇ ಇದ್ರಲ್ಲಿ ಏನು ಮಾಡುತ್ತೆ, ಆಕಾಶ ಅದನ್ನ ಅಕ್ಷರವನ್ನು ಅದಕ್ಕೆ ಒಳ್ಳೆ ಕಾರಣ ಕೊಡ್ತಾರೆ. ಇವುದು ಏನಾಗಿದೆ ಅಂದ್ರೆ ಪಂಚೀಕೃತ ಆಗುತ್ತೆ. ಮೊದಲು ಬ್ರಹ್ಮ ಏನ್ ಮಾಡ್ಬೇಕು, ಎಲ್ಲವನ್ನು ಪರ್ಮಿಟೇಷನ್ ಕಾಂಬಿನೇಷನ್ ಮಿಕ್ಸ್ ಮಾಡ್ತಾರೆ. ಸೃಷ್ಟಿ ಆಗಬೇಕು ಅಂದ್ರೆ ಸೇರ್ಲೇಬೇಕು ಪಂಚಭೂತಗಳು. ಆದ್ರೆ ಪಂಚಭೂತಗಳು ಹೇಗೆ ಸೇರ್ಬೇಕು ಅದು ಒಂದು ಲಾ. ಯಾಕೆಂದ್ರೆ ಲಾ ಮಾಡಿ ಕೊಟ್ಟಿದ್ದಾನೆ ಅವನು, ಈಶ್ವರ ಲಾ ರೂಪದಲ್ಲಿದ್ದಾನೆ. ಹೇಗೆ ಮಿಕ್ಸ್ ಆಗ್ಬೇಕು ಹಾಗೆ. ಎಲ್ಲವೂ ಅರ್ಧರ್ಧ ಭಾಗ ಹಾಗಾಗಿ ಇದೆ ಪ್ಯೂರ್ ಫಾರ್ಮ್ ಅಲ್ಲಿ. ಇನ್ನು ಅರ್ಧ ಮಾತ್ರ 4ಕ್ಕೆ ಹಂಚ್ಬೇಕು ಆತರ. ಹಾಗೆ ಮಾಡಿ ತಿರುಗು ಆಕಾಶ, ವಾಯು, ಆಮೇಲೆ ಅಗ್ನಿ, ಪೃಥ್ವಿ, ನೀರು, ಪೃಥ್ವಿ ಅಂತ ಆಗುತ್ತೆ. ಸೊ ಇದೆಲ್ಲ ಮಾಡೋ ಈಶ್ವರನೂ ಇದ್ದಾನೆ, ಆಮೇಲೆ ಅದನ್ನ ಕ್ರಿಯೇಟರ್ ಬ್ರಹ್ಮನೂ ಇದ್ದಾನೆ. ಇದು ಎಲ್ಲ ನಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಇವಳು ಏನ್ ಮಾಡಿದ್ಲು, ಪ್ರಶ್ನೆ ಕೇಳುವಾಗ ಅವಳು ಏನ್ ಪ್ರಶ್ನೆ ಕೇಳಿದ್ಲು, ಯಾವುದರಿಂದ ವ್ಯಾಪ್ತವಾಗಿದೆ ಅಂತ ಕೇಳಿದಾಗ 7ನೇ ಮಂತ್ರದಲ್ಲಿ ಏನ್ ಹೇಳ್ತಾನೆ, ಸ ಹೋವಾಚ ಯದೂರ್ಧ್ವಂ ಗಾರ್ಗಿ ದಿವಃ ಯದವಾ ಪೃಥಿವ್ಯಾಃ ಯದಂತರಾ ದ್ಯಾವಾ ಪೃಥಿವೀ ಇಮೇ ಯದ್ಭೂತಂ ಚ ಭವಚ್ಚ ಭವಿಷ್ಯಚ್ಚ ಇತಿ ಆಚಕ್ಷತೆ ಆಕಾಶ ಏವ ತದೋತಂ ಚ ಪ್ರೋತಂ ಚ ಇತಿ ಕಸ್ಮಿನ್ನು ಖಲು ಆಕಾಶ ಓತಶ್ಚ ಪ್ರೋತಶ್ಚ ಇತಿ. ಇವಾಗ ಏನಾಯ್ತು, ಇವಳು ಆಕಾಶದಿಂದ ಓತಪ್ರೋತವಾಗಿದೆ ಅಂತ ಹೇಳಿದಾಗ ಅವಳು ಕೇಳ್ತಾಳೆ ಗಾರ್ಗಿ ತಕ್ಷಣ, ಈ ಅವ್ಯಕ್ತವಾದ ಆಕಾಶ ಯಾವುದರಿಂದ ವ್ಯಾಪ್ತ? ಮೊದಲು ಏನ್ ಹೇಳಿದ್ರು, ಆಕಾಶ ಕಾಣಿಸೋ ವ್ಯಾಪ್ತ, ಯಾವುದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಆ ಆಕಾಶ ಯಾವುದರಿಂದ ವ್ಯಾಪ್ತವಾಗಿದೆ ಅಂದ್ರೆ ಪ್ಯೂರ್ ಫಾರ್ಮ್ ಇರೋದ್ರಿಂದ. ಸಿಂಪಲ್ ಆಗಿ ನಿಮ್ಗೆ ಉದಾಹರಣೆಗಳು ಕೊಡ್ಬೇಕು ಅಂದ್ರೆ, ಒಂದು ಬಳೆನೋ ಒಂದು ಸರಾನೋ ಇದೆ. ಇವಾಗ ನೀವು ಕೇಳಿದ್ರಿ ಈ ಸರದಲ್ಲಿ ಹುಕ್ಕು, ಆಮೇಲೆ ಚೈನ್ ಮಧ್ಯದ್ದು, ಅಲ್ಲಿ ಡಾಲರ್ ಇರೋದು, ಇದು ಎಲ್ಲ ಯಾವ್ದ್ರಲ್ಲಿ ಓತಪ್ರೋತವಾಗಿದೆ ಎಂದ್ರು. ಅವಾಗ ಅವ್ರು ಹೇಳಿದ್ರು 22 ಕ್ಯಾರೆಟ್ ಗೋಲ್ಡ್ ಅಲ್ಲಿ ಅಥವಾ 18 ಕ್ಯಾರೆಟ್ ಗೋಲ್ಡ್ ಅಲ್ಲಿ ಇದು ಓತಪ್ರೋತವಾಗಿದೆ ಎಂದ್ರು. ಇವಾಗ 18 ಕ್ಯಾರೆಟ್ ಗೋಲ್ಡ್ ಯಾವ್ದ್ರಲ್ಲಿ ಓತಪ್ರೋತವಾಗಿದೆ ಅಂತ ಕೇಳಿದ್ರೆ 24 ಕ್ಯಾರೆಟ್ ಗೋಲ್ಡ್ ಅಲ್ಲಿ ಓತಪ್ರೋತವಾಗಿದೆ, ಯಾಕಂದ್ರೆ ಪ್ಯೂರ್ ಫಾರ್ಮ್ ಹೇಳ್ಬೇಕು. ಇವಾಗ ನೆಕ್ಸ್ಟ್ ಕೇಳ್ತಾಳೆ ಅವಳು, ಈ ಗೋಲ್ಡ್ ಅನ್ನೋದು ಯಾವ್ದ್ರಲ್ಲಿ ಓತಪ್ರೋತವಾಗಿದೆ ಅಂತ. ಅದೇ ರೀತಿ ಇಲ್ಲಿ ಕೇಳ್ತಾ ಇದ್ದಳು. ಯಾವಾಗ ಆಕಾಶ ಅಂತ ಹೇಳಿದ್ಲು, ಇವಾಗ ಅವನು ಹೇಳ್ದ ಆಕಾಶದಿಂದ ಅದು ಯಾವ್ದ್ರಲ್ಲಿ ಓತಪ್ರೋತ ಅಂದ್ರೆ ಅವ್ಯಾಕೃತ ಆಕಾಶ ಅಂತ. ಈ ಅವ್ಯಕ್ತವಾದ ಆಕಾಶ ಯಾವುದ್ರಲ್ಲಿ ಓತಪ್ರೋತವಾಗಿದೆ, ಇದು ಸೂಕ್ಷ್ಮ ವಿಚಾರ ಆಯ್ತು. ಮೊದಲು ಆಕ್ಚುಲಿ ಇವಳು ಕೇಳಿದ್ಲು ಇದನ್ನೇ ಪ್ರಶ್ನೆ, ಆದ್ರೆ ಅವಳು ಈ ಆಟಿಟ್ಯೂಡ್ ಅಲ್ಲಿ ಬಂದು ಕೇಳಲಿಲ್ಲ. ಅವಾಗ ಏನಿತ್ತು, ಗಮಂಡಿತ್ತು, ಇವ್ರನ್ನ ಇದು ಮಾಡ್ಬೇಕು, ಸೋಲಿಸ್ಬೇಕು ಅಂತ. ಇಲ್ಲಿ ಆಗಲ್ಲ, ಇಲ್ಲಿ ನಿಜವಾದ ವಾದ ವಿವಾದ ತರ. ಅದಕ್ಕೋಸ್ಕರ ಅವಾಗ ಇದು ಹೇಳ್ಬಿಟ್ಟು ಆಗತ್ತೆ ಇದನ್ನ. ಇಲ್ಲಿ ಒಂದು ಬರಿತ ನೋಡಿ, ಯಾಜ್ಞವಲ್ಕ್ಯ ತನ್ನ ಹಿಂದಿನ ಉತ್ತರವನ್ನು ಏನ್ ಮಾಡದ, ಪೃಷ್ಟೀಕರಿಸಿದ, ಅಂದ್ರೆ ಪಕ್ಕವ ಮಾಡಿ ಹೇಳ್ದ. ಗಾರ್ಗಿ ಹಾಕಿದ ಪ್ರಶ್ನೆ ಏನಾಗತ್ತೆ, ಅವನನ್ನ ಏನೋ ಕನ್ಫ್ಯೂಸ್ ಮಾಡೋಕಿರೋ ಹಂಗೆ ಇದೆ. ಯಾಕಂದ್ರೆ ಕಾಲತ್ರಯವನ್ನು ಮೀರಿರುವ ಆಕಾಶ,
ಈ ನಾವು ನೋಡುವ ಆಕಾಶ ಕಾಲವನ್ನು ಮೀರಿಲ್ಲ. ಅದೇ ಹೇಳ್ತೀರಾ ನೀವು ಅಂತ ಕೇಳಿದ್ರೆ 3 ಅವಸ್ಥೆ ನೀವು ತಗೋಬೇಕು. ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ ತಗೋಬೇಕು. ಈ ಆಕಾಶ ನಿಮ್ಮ ಜಾಗೃತ ಅವಸ್ಥೆಯಲ್ಲಿ ಇದೆಯಾ, ಸ್ವಪ್ನಾವಸ್ಥೆಯಲ್ಲಿ ಇದೆಯಾ, ಸುಷುಪ್ತಿಯಲ್ಲಿ ಇದೆಯಾ? ಇದು ಬರೀ ಜಾಗೃತದಲ್ಲಿರು. ಯಾಕೆಂದ್ರೆ ನೀವು ಸ್ವಪ್ನದಲ್ಲಿ ನೋಡುವ ಆಕಾಶ ಇಲ್ಲ, ಈ ಆಕಾಶ ಅಲ್ಲವೇ ಅಲ್ಲ. ಹಾಗಾದ್ರೆ ಏನಾಯ್ತು? ಜಾಗೃತ ಪ್ರಪಂಚ ಎಲ್ಲ ನೀವು ಸ್ವಪ್ನ ಪ್ರಪಂಚಕ್ಕೆ ಹೋದ ತಕ್ಷಣ ನಲ್ಲಿಫೈ ಆಗ್ಬಿಟ್ಟು ಯಾವುದು ಇಲ್ಲ ಅಂತ ಇದೆ. ಒಂದು ಚೂರು ವಸ್ತುನು ನಿಮಗೆ ಸ್ವಪ್ನ ಪ್ರಪಂಚಕ್ಕೆ ಬರೋಕ್ಕಾಗಲ್ಲ. ಇದೇ ಜನಕ ಮುಂದೆ ಹಿಂದೆ ಬೇರೆ ಅತ್ರಿ ಮಹರ್ಷಿನ ಕೇಳ್ತಾನ, ಅದು ನಿಜಾನ ಇದು ನಿಜಾನ ಅಂತ. ಅದು ಅವ್ರು ಹೇಳಿದ್ರು ಎರಡೂ ನಿಜ ಅಲ್ಲ, ನೀನ್ ನೋಡೋನು ಮಾತ್ರ ನಿಜ. ಅವನು ಏನ್ ಕೇಳ್ತಾನೆ ಜನಕ, ನಾನು ಜಾಗೃತದಲ್ಲಿ ನೋಡುವ ಪದಾರ್ಥಗಳು ಸತ್ಯವಾ, ಸ್ವಪ್ನದಲ್ಲಿ ನೋಡುವ ಪದಾರ್ಥಗಳು ಸತ್ಯವಾ ಅಂತ ಕೇಳ್ತಾನೆ. ಅದಕ್ಕೆ ಅತ್ರಿ ಮಹರ್ಷಿ ಏನ್ ಹೇಳ್ತಾರೆ, ಅಷ್ಟಾವಕ್ರ ಏನ್ ಹೇಳ್ತಾರೆ, ಎರಡೂ ಸತ್ಯ ಅಲ್ಲಪ್ಪ, ಎರಡೂ ತೋರೋದು. ಜಾಗೃತದಲ್ಲಿ ತೋರೋದು ಸ್ವಪ್ನದಲ್ಲಿ ಇಲ್ಲ, ಸ್ವಪ್ನದಲ್ಲಿ ತೋರೋದು ಜಾಗೃತದಲ್ಲಿ ಇಲ್ಲ. ಯಾವಾಗ ಒಂದು ಕಾಲದಲ್ಲಿ ತೋರಿ ಇನ್ನೊಂದು ಕಾಲದಲ್ಲಿ ಇಲ್ಲ ಅಂತಾಯ್ತು, ಅದು ಖಂಡಿತ ಮಿಥ್ಯ. ಅದು ಆದ್ರೆ ಎರಡನ್ನೂ ನೀನ್ ನೋಡ್ತಾ ಇದೀಯಲ್ಲ, ನೀನ್ ಇದೆಯೋ ಇಲ್ವೋ? ಜಾಗೃತದಲ್ಲೂ ನಾನು ಅನ್ನೋ ತತ್ವ ಇದೆ, ಸ್ವಪ್ನದಲ್ಲೂ ನಾನು ಅನ್ನೋ ತತ್ವ ಇದೆ, ಸುಷುಪ್ತಿಯಲ್ಲೂ ನಾನು ಅನ್ನೋ ತತ್ವ ಇದೆ. ಆ ನಾನು ಅನ್ನೋ ತತ್ವ ಏನಾಗಿದೆ, ಕಾಲಕ್ಕೆ ಮೀರಿದೆ. ಸೊ ಇಲ್ಲಿ ಅದಕ್ಕೆ ಏನ್ ಹೇಳಿದ್ರು, ಯಾವಾಗ ಆಕಾಶ ಅಂತ ಹೇಳಿದ್ರು, ಆಕಾಶವು ಕಾಲದಲ್ಲಿ ಬಂದು ಬಿಡ್ತು. ಅದಕ್ಕಿಂತ ಮೇಲೆ ಇರೋದು ಕಾಲವನ್ನು ಮೀರಿರೋದು. ಯಾವ ಕಾಲತ್ರಯ ಅಂದ್ರೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಇದನ್ನ ಮೀರಿರೋದು ಯಾವುದು ಅಂತ ಇವಾಗ ಅದು ತುಂಬಾ ಸೂಕ್ಷ್ಮ ಆಗಿದೆ. ಅದಕ್ಕೆ ಏನಂತ ಹೆಸರು? ಅಕ್ಷರ. ಅಕ್ಷರ ಅಕ್ಷರ ಪರಮಾತ್ಮ ಅಂತ ಹೇಳಿ. ಈ ಅಕ್ಷರವನ್ನ ಹೇಳೋದಕ್ಕೆ ಬಹಳ ಕಷ್ಟ ಹೇಳೋದು, ಅರ್ಥ ಮಾಡಿಸೋದು ಬಹಳ ಕಷ್ಟ. ಯಾಕೆಂದ್ರೆ ಇಂದ್ರಿಯ ಗೋಚರ ಅಲ್ಲ, ಅನುಮಾನದಿಂದಲೂ ಸಿದ್ಧ ಆಗೋಲ್ಲ ಇದು. ಈ ಅಕ್ಷರವನ್ನ ಹೇಗೆ ತಿಳ್ಕೋಬೇಕು, ಅದನ್ನ ಈ ವಿಚಾರ ಮಾಡಿ ಅದು ಗುರುಮುಖೇನ ಸಂಪ್ರದಾಯದಿಂದ ಅಧ್ಯಾರೋಪ ಅಪವಾದ ಎಲ್ಲ ಪ್ರಕ್ರಿಯೆ ತಗೊಂಡು ತಿಳ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ಏನಾಗತ್ತೆ, ಆ ಪ್ರಶ್ನೆ ಕೇಳಿದಾಗ ಇವನು ಬಹಳ ಚೆನ್ನಾಗಿ ಉತ್ತರ ಕೊಡ್ತಾನೆ. ಯಾಕೆಂದ್ರೆ ನಾನು ಅದನ್ನ ಹೇಳ್ದೆ ಅಂತಂದ್ರೆ ಅದು ನನ್ನ ಜ್ಞಾನಕ್ಕೆ ವಿಷಯ ಮಾಡ್ಕೊಂಡಂಗಾಗತ್ತೆ. ನನಗೆ ಗೊತ್ತಿದೆ, ನಾನು ಹಾಗಾದ್ರೆ ಅವಳು ನೆಕ್ಸ್ಟ್ ಕೇಳ್ತಾಳೆ, ಅಕ್ಷರ ಎಲ್ಲಿದೆ, ನೀ ಎಲ್ಲಿ ನೋಡ್ದೆ, ಯಾವ ಕಾಲದಲ್ಲಿ ನೋಡ್ದೆ ಅಂತ ಕೇಳ್ಬಿಡ್ತಾಳೆ. ಅದಕ್ಕೆ ಇವ್ರು ಹಾಗೆ ಹೇಳಲಿಲ್ಲ ಆನ್ಸರ್ ಹೇಗೆ ಹೇಳ್ತಾರೆ, ಬ್ರಾಹ್ಮಣರು ಹೀಗಂತ ಹೇಳ್ತಾರೆ. ಬ್ರಾಹ್ಮಣರು ಅಂದ್ರೆ ಏನು? ಬ್ರಹ್ಮವನ್ನು ತಿಳಿದವರು. ಬ್ರಹ್ಮ ಅಂದ್ರೆ ಇಲ್ಲಿ ವೇದಗಳು ಅಂತಾನು ಅರ್ಥ. ಬ್ರಹ್ಮ ಇವತ್ತಾನೇ ಸುಬ್ರಾಯ ಶರ್ಮ ನಮ್ಗೆ ಬೆಳಿಗ್ಗೆ ಕ್ಲಾಸ್ ಅಲ್ಲಿ ಹೇಳಿದ್ರಲ್ಲ, 5 ಅರ್ಥ ಇದೆ ಅಂತ ಶ್ಲೋಕ ಅಮರಸಿಂಹ ಅಂತ ಹೇಳ್ಬಿಟ್ಟು ಹೇಗೆ ಎಷ್ಟು ಚೆನ್ನಾಗಿದ್ರು. ವೇದ, ತತ್ವ, ತಪಸ್ಸು, ವಿಪ್ರ, ಆಮೇಲೆ ಬ್ರಹ್ಮ ಅಂತ ಎಲ್ಲ 5 ಅರ್ಥ ಇದೆ ಅಂತ ಹೇಳಿದ್ರು ಇಲ್ವೋ? ಅದೇ ರೀತಿ ಇಲ್ಲಿ ಬ್ರಹ್ಮ ಅಂತಂದಾಗ ಏನಾಗುತ್ತೆ, ವೇದ ಮಂತ್ರಗಳು. ಆ ವೇದ ಮಂತ್ರಗಳಿಂದ ನಮಗೆ ಏನಾಗುತ್ತೆ ಗೊತ್ತಾಗ್ಬೇಕು. ಬಟ್ ಅದನ್ನ ಅವ್ರು ಹೇಳ್ತಾರೆ, ಇದು ಏನಾದ್ರೂ ನೋಡಿದ್ಯಾ ಅಂತಂದ್ರೆ ನೋಡುದಿಲ್ಲ. ಯಾರು ಹೇಳಿದ್ರು? ಬ್ರಾಹ್ಮಣರು ಹೇಳ್ತಾರೆ ಅಂತ. ಬ್ರಾಹ್ಮಣರು ಏನಂತ ಹೇಳ್ತಾರೆ ಅದು ಮುಖ್ಯ ನಮ್ಗೆ. ಇವಾಗ ಯಾರೋ ಹೇಳಿದ್ರು ಅಂದ್ರೆ ಅವ್ರನ್ನ ಇವಳು ಪ್ರಶ್ನೆ ಹೋಗಿ ಕೇಳೋಕ್ಕಾಗಲ್ಲ ಬ್ರಾಹ್ಮಣರನ್ನ. ಇವಾಗ ಅವಳ ದೃಷ್ಟಿ ಎಲ್ಲಿರುತ್ತೆ, ಏನು ಹೇಳಿದರೋ ಆ ಅರ್ಥ, ಅದನ್ನ ಅರ್ಥ ಮಾಡ್ಕೋತಾಳೆ ಬುದ್ಧಿವಂತೆ ಆದ್ರೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಯಾರು ಅಂತ ಏನು ಅಂತ ಹೇಳ್ದೆ ಬ್ರಾಹ್ಮಣರು ಅಭಿವದಂತಿ ಅಂತ ಹೇಳ್ತಾರೆ. ನೋಡಿ ಮಂತ್ರ ನೋಡಿ, ಇವಾಗ 8ನೇ ಮಂತ್ರ. ಸಹೋವಾಚ ಏತದ್ವೈತದಕ್ಷರಂ ಗಾರ್ಗಿ ಬ್ರಾಹ್ಮಣ ಅಭಿವದಂತಿ. ಏತದ್ವೈತದಕ್ಷರಂ ಗಾರ್ಗಿ ಬ್ರಾಹ್ಮಣ ಅಭಿವದಂತಿ. ಅಸ್ಥೂಲಂ ಅನಣು ಹರಸ್ವಂ ಅದೀರ್ಘಂ ಅಲೋಹಿತಂ ಅಸ್ನೇಹಂ ಅಚ್ಛಾಯಂ ಅತಮಃ
ಅವಾಯು ಅವಾಯು ಅನಾಕಾಶಂ ಅವಾಯು ಅನಾಕಾಶಂ ಅಸಂಗಂ ಅರಸಂ ಅಸಂಗಂ ಅರಸಂ ಅಗಂಧಂ ಅಚಕ್ಷುಷ್ಕಂ ಅಗಂಧಂ ಚಕ್ಷುಷ್ಕಂ ಅಶ್ರೋತ್ರಂ ಅವಾಗ್ಮನಃ ಅಶ್ರೋತ್ರಂ ಅವಾಂಗ್ಮನಃ ಅಮನಃ ಅಂತ ಬರುತ್ತೆ ಅಲ್ಲೂ ಅವಾಂಗಮನಃ ಅತೇಜಸ್ಕಂ ಅಪ್ರಾಣಂ ಅಮುಖಂ ಅತೇಜಸ್ಕಂ ಅಪ್ರಾಣಂ ಅಮುಖಂ ಅಮಾತ್ರಂ ಅನಂತರಂ ಅಬಾಹ್ಯಂ ಅಮಾತ್ರಂ ಅನಂತರಂ ಅಬಾಹ್ಯಂ ನ ತದಶ್ನಾತಿ ಕಿಂಚನ ನ ತದಶ್ನಾತಿ ಕಶ್ಚನ ನ ತದಶ್ನಾತಿ ಕಿಂಚನ ನ ತದಶ್ನಾತಿ ಕಶ್ಚನ. 8ನೇ ಮಂತ್ರ. ಇವಾಗ ಗಾರ್ಗಿ ಸ್ಟಡಿಯಾಗಿ ನಿಂತ್ಕೊಂಡ್ರೆ ಗ್ರೇಟ್ ಅವಳು. ಈ ಮಂತ್ರ ಇದನ್ನ ಹೇಳಿ ಒಂದು ಮಂತ್ರದಲ್ಲಿ ಎಷ್ಟು ವಿಷಯ ಹೇಳಿದ್ದಾರೆ ಅಂದ್ರೆ, ಯಾವುದು ಸಾಕ್ಷಾತ್ ಅಪರೋಕ್ಷವಾಗಿರೋ ಪರಮಾತ್ಮ, ಯಾವುದು ನಮ್ಮ ಎಲ್ಲರ ಸ್ವರೂಪ ಆಗಿದೆಯೋ, ನಮಗೆ ಯಾರು ಅಂತರ್ಯಾಮಿಯಾಗಿದಾನೋ ಆ ಪರಮಾತ್ಮನ ಬಗ್ಗೆ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾಳೆ. ಸಹೋವಾಚ ಗಾರ್ಗಿ ಸಹ ಅಂದ್ರೆ ಯಾಜ್ಞವಲ್ಕ್ಯರು ಗಾರ್ಗಿಯನ್ನ ನಿಮಿತ್ತ ಮಾಡ್ಕೊಂಡು ಯಾರಿಗೆ ಹೇಳ್ತಾ ಇದ್ದಾರೆ? ನನಗೆ ಹೇಳ್ತಾ ಇದ್ದಾರೆ. ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ನಾನುವಿನ ಬಗ್ಗೆ. ಅದೇ ಸರ್ವ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅಂದ್ರೆ ಯಾವುದು? ಈ ನಾನು ಅನ್ನೋದು. ರಮಣ ಮಹರ್ಷಿ ಹೇಳ್ತಾರಲ್ಲ, ನಾನ್ ಯಾರಂತ ವಿಚಾರ ಮಾಡು ಅಂತ, ಅದನ್ನ ಹೇಳ್ತಿದ್ದಾರೆ. ಏತದ್ವೈ ತದ್ ಅಕ್ಷರಂ, ಇದನ್ನೇ ಅಕ್ಷರ ಅಂತ ಹೇಳ್ತಾರೆ. ಇದನ್ನೇ ಅಂದ್ರೆ ಇಲ್ಲಿ ಕೈ ತೋರಿಸ್ಬಿಟ್ಟು ಆಬ್ಜೆಕ್ಟಿಫೈ ಮಾಡ್ತಾ ಇಲ್ಲ, ಶಬ್ದದಿಂದ ಹೇಳ್ತಾ ಇದ್ದಾರೆ, ಸೂಚನೆ ಮಾಡ್ತಾ ಇದ್ದಾರೆ. ಶಬ್ದದಿಂದ ಸೂಚಿಸ್ತಾ ಇದ್ದಾರೆ ವಿನ ಶಬ್ದದಿಂದ ವಿಷಯ ಮಾಡ್ತಾ ಇಲ್ಲ. ಜ್ಞಾಪಿಸ್ಕೋಬೇಕು. ಬ್ರಾಹ್ಮಣ ಅಭಿವದಂತಿ, ಆ ಬ್ರಹ್ಮಜ್ಞಾನಿಗಳು ಹೇಳ್ತಾರೆ. ಏನಂತ ಹೇಳ್ತಾರೆ? ಅಸ್ಥೂಲಂ, ಅದಕ್ಕೆ ಒಂದು ಗ್ರಾಸ್ ಇದಿಲ್ಲ, ಬಾಡಿ ಇಲ್ಲ, ಇಟ್ ಈಸ್ ನಾಟ್ ಗ್ರಾಸ್ ಅಂದ್ರು. ಅನಣು, ಅದು ಸೂಕ್ಷ್ಮನೂ ಅಲ್ಲ. ಅಣು ಅಂದ್ರೆ ಸೂಕ್ಷ್ಮ ಅಂತಾನೆ ಇದೆ. ಹರಸ್ವಂ, ಚಿಕ್ಕದೂ ಅಲ್ಲ. ಅದೀರ್ಘಂ, ದೊಡ್ಡದೂ ಅಲ್ಲ. ಅಲೋಹಿತಂ ಅಂದ್ರೆ ಹೇಳಿದ್ರು, ಲೋಹಿತ ಅಂತ ತಕ್ಷಣ ಇಲ್ಲಿ ಕಲರ್ಸ್ ಅಂತಾನೆ ಬರುತ್ತೇನು? ಒಂದ್ ನಿಮಿಷ. ಹೌದು, ಅಂದ್ರೆ ಏನಾಯ್ತು? ಕೆಂಪು ಬಣ್ಣ, ಅದರದ್ದು ಒಂದೊಂದ್ರದ್ದು ಬಣ್ಣಗಳಿದೆಯಲ್ಲ, ಅಲೋಹಿತಂ ಅಂದ್ರು. ಬಣ್ಣ ಇಲ್ಲದಿರುವುದು. ಅಸ್ನೇಹಂ, ಅಂಟದೆ ಇರೋದು. ಯಾಕೆಂದ್ರೆ ನೀರಿಗೆ ಅಥವಾ ಎಣ್ಣೆಗೆ ಏನಾಗತ್ತೆ? ಅಂಟ್ಕೊಳ್ಳೋದು ಇರುತ್ತಲ್ಲ, ಅದು ಇಲ್ಲ. ಅಸ್ನೇಹ. ಅಥವಾ ರಸಗಳಿಗೆ, ಮಾವಿನ ಹಣ್ಣು ನಾವು ತಿಂದಾಗ ಏನಾಯ್ತು? ಕೈಯೆಲ್ಲ ಅಂಟ್ಕೊಳ್ಳುತ್ತೆ ಅಲ್ವಾ? ಅದಕ್ಕೆ ಸ್ನೇಹ ಅಂತ ಹೆಸರು. ಅಸ್ನೇಹ ಅಂದ್ರೆ ಯಾವುದಕ್ಕೂ ಅಂಟದೆ ಇರೋದು ಅಂತ ಅರ್ಥ ಮಾಡ್ಕೋಬೇಕು. ಅಸ್ನೇಹ. ಅಚ್ಛಾಯಂ ಅಂತಂದ್ರೆ ಇದು ನೆರಳಲ್ಲ. ಅತಮಃ, ಇದು ಕತ್ತಲೇನೂ ಅಲ್ಲ. ಬಾ 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 ಎಷ್ಟು ವಿಚಾರ ಮಾಡೋಕಿದೆ ನೋಡಿ. ಅವಾಯು, ಇದು ವಾಯು ಅನ್ನೋದು ಅಲ್ಲ. ಅನಾಕಾಶಂ, ಇದು ಆಕಾಶವೂ ಅಲ್ಲ. ಅಸಂಗಂ, ಇದು ಯಾವುದಕ್ಕೂ ಅಂಟಿಲ್ಲ. ಅರಸಂ, ರಸ ಅಲ್ಲ ಇದು. ಅಗಂಧಂ, ಸ್ಮೆಲ್ಲು ಇಲ್ಲ. ಅಚಕ್ಷುಷ್ಕಂ, ನೋಡುವಿಕೆ ಅನ್ನೋದಿಲ್ಲ. ಅಶ್ರೋತ್ರಂ, ಕೇಳುವಿಕೆ ಅನ್ನೋದಿಲ್ಲ. ಅವಾಕ್, ಮಾತನಾಡುವಿಕೆ ಅನ್ನೋದಿಲ್ಲ. ಅಮನಃ, ಚಿಂತನೆ ಮಾಡುವ, ಸಂಕಲ್ಪ ವಿಕಲ್ಪ ಮಾಡುವ ಮನಸ್ಸು ಅಲ್ಲ. ಅತೇಜಸ್ಕಂ, ಇದು ತೇಜಸ್ಸು ಅಲ್ಲ. ತೇಜಸ್ಸು ಅಂದ್ರೆ ಅಗ್ನಿ, ಅಗ್ನಿ ತತ್ವವೂ ಅಲ್ಲ. ಅಪ್ರಾಣಂ, ಇದು ಪ್ರಾಣವೂ ಅಲ್ಲ. ಅಮುಖಂ, ಇದು ಮುಖವೂ ಅಲ್ಲ. ಮುಖ ಅಂದ್ರೆ ದ್ವಾರನೂ ಅಲ್ಲ. ಅಮಾತ್ರಂ, ಇದು ಮಾತ್ರೆಯೂ ಅಲ್ಲ. ಅಂದ್ರೆ ಏನಾಗುತ್ತೆ? ಪ್ಯೂರ್ ಫಾರ್ಮು, ಇಂಪ್ಯೂರ್ ಫಾರ್ಮ್ ಅದು ಇಲ್ಲ. ಅನಂತರಂ, ಇದು ಹೊರಗಡೆ ಅಂತಾನೂ ಇಲ್ಲ, ಒಳಗಡೆ ಅಂತಾನೂ ಇಲ್ಲ. ಅಬಾಹ್ಯಂ, ಹೊರಗಡೆ ಅಂತಾನೂ ಇಲ್ಲ. ತತ್ ಕಿಂಚನ ನ ಅಶ್ನಾತಿ, ಇದು ಯಾವುದನ್ನು ತಿನ್ನೋದು ಇಲ್ಲ. ಕಶ್ಚನ ತತ್ ನ ಅಶ್ನಾತಿ, ಯಾವುದು ಇದನ್ನು ತಿನ್ನೋದಿಲ್ಲ. ಇದು ಯಾವುದನ್ನು ತಿನ್ನೋಲ್ಲ, ಇದು ಯಾವುದನ್ನು ತಿನ್ನಲ್ಲ. ಇದನ್ನ ಎಷ್ಟು ಚೆನ್ನಾಗಿ ವಿಚಾರ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಟೈಮ್ ಕರೆಕ್ಟ್ ಆಗಾಯ್ತು. ಇದ್ರ ನಾಳೆ ಎಕ್ಸ್ಪ್ಲನೇಷನ್ ಎಲ್ಲರ ಸುಮಾರು ಜನರ ಹತ್ರ ಈ ಪುಸ್ತಕ ಇದೆ.
ಪೇಜ್ ಅಲ್ಲಿ 222 ಪೇಜ್ ಅಲ್ಲಿ ಬರೋದನ್ನ ನಾಳೆ ಎಕ್ಸ್ಪ್ಲೇನ್ ಮಾಡಿ ಮುಂದಕ್ಕೆ ಮಾಡೋಣ. ಸಿಂಪಲ್ ಆಗಿರೋದನ್ನ ಅದಕ್ಕೆ ಹೇಳ್ಬಿಟ್ಟೆ ಒಟ್ಟಿಗೆ, ಇದು ಮುಂದಕ್ಕೆ ಮಾಡೋಣ. ಸೊ ನಮಗೆ ಗಾರ್ಗಿ ಬಗ್ಗೆ ನಮ್ಗೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ, ಎಷ್ಟು ಮಟ್ಟಿಗೆ ಸ್ತ್ರೀಯರು ಹೇಗಿದ್ರು ವೇದ ಕಾಲದಲ್ಲಿ ಕೂಡ. ಆಮೇಲೆ ಇದ್ರೊಳಗೆ ಹೇಳುವಾಗ ಹೇಳಿದೆ ನಿಮ್ಗೆ ಐತ್ರಿ ಉಪನಿಷತ್ತಲ್ಲಿ ಗರ್ಭಿಣಿಯರು ಹೊರಗೋಬೇಕು ಅಂದ್ರೆ ಸ್ತ್ರೀಯರು ಕೇಳ್ತಾ ಇದ್ರು ಅಂತ ಎಲ್ಲ ವಿಷಯನೂ ನಮಗೆ ಗೊತ್ತಾಗತ್ತೆ. ಯಾವತ್ತೂ ಸ್ತ್ರೀಯರಿಗೆ ಎಜುಕೇಶನ್ ಕೊಡಬಾರ್ದು, ಅದೆಲ್ಲ ಯಾವುದು ಇರಲಿಲ್ಲ ಅಂತ ಹೇಳಿದ್ರು. ನಾಳೆ ಇದಕ್ಕೊಂದು ಮುಂಡಕ ಉಪನಿಷತ್ತನ ಕಂಪ್ಯಾರಿಸನ್ ಕೊಟ್ಟು ಹೇಳೋಣ ಹೇಗೆ ಅಂತ ಹೇಳ್ತೀನಿ. ಓಕೆ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಂ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋಯಂ ಕ್ಷೋಭರಹಿತೋ ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಓಂ ಶಾಂತಿ ಶಾಂತಿ ಶಾಂತಿ.